ಮತ್ತೆ ಸರ್ ಊಟ ಆಯ್ತಾ ಸರ್? ಆಯಿತು ಸರ್, ಚೆನ್ನಾಗಿದ್ದೀರಾ? ನಿಮ್ದಾಯ್ತಾ ಊಟ? ಹಾ ಸರ್ ಊಟ ಆಯ್ತು ಸರ್ ನಮ್ದು. ಏನು ಕಾರ್ಯಕ್ರಮ ನೋಡ್ತಿದ್ರಾ? ಹಾ ಸರ್ ನೋಡ್ಕೊಂತಾನೆ, ನಾನು ನೋಡಿಲ್ಲ ಸರ್, ಇನ್ನು ಲೈವ್ ಇತ್ತಲ್ಲ ಅದೇ ನೋಡ್ಕೊಂತಾನೆ ನಿಮಗೆ ಫೋನ್ ಮಾಡಿದೆ ಸರ್. ಅದು ನಾನು ಅದು ಕಾಲ್ ಬಿಸಿ ಆಗಿದ್ದು ನೋಡಿಲ್ಲ ಸರ್. ನೋಡಿ, ದೇವ್ರು ಬಂದು ಕದ ತಡ್ದಾಗ ನಿದ್ದು ಬಂದು ಮನಿಕೊಂಬಿಟ್ಟಿದ್ದೀರಾ. ಅದು ಏನೇ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತಾರಲ್ಲ, ಹಂಗಾಯ್ತು ಕತೆ. ಹಾ ಸರ್. ಆಗಲಿ, ಒಳ್ಳೇದಾಗಲಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಮ್ದು ಹಾವೇರಿ ಜಿಲ್ಲಾ ಸರ್, ಹಾವೇರಿ ಜಿಲ್ಲಾ ರತಿಹಳ್ಳಿ ತಾಲೂಕು ಸರ್. ಸಂತೋಷ. ಏನು ಮಾಡ್ಕೊಂಡಿರೋದು? ಸರ್ ಕೃಷಿ ಸರ್, ಕೃಷಿ ವ್ಯವಸಾಯ ಮಾಡ್ತೇನೆ ಸರ್. ವ್ಯವಸಾಯ, ಸಂತೋಷ. ಸರ್, ಇವಾಗ- ಎಷ್ಟು ವರ್ಷ ನಿಮಗೆ? 27 ವರ್ಷ ಸರ್ ಇವಾಗ. ವಾವ್, 27 ವರ್ಷ. ಹಾ ಸರ್. ಏನು ಸಾರ್, 27 ವರ್ಷಕ್ಕೆ ಈ ಕಾರ್ಯಕ್ರಮ ನೋಡ್ತಿರಲಿ ಸಾರ್? ಸರ್ ನಾನು ಒಂದ್ 2 ವರ್ಷದ ಹಿಂದ್ಗಡೆ ಮಾತಾಡಿದ್ದೆ ಸರ್ ಫೋನ್ ಮಾಡಿ. ಅದೇ ಒಂದು ನಮ್ಮ ಅತ್ತಿ ಮಗಳ ಜೊತೆಗೆ ನಮ್ದೊಂದು ಲವ್ ಬ್ರೇಕ್ ಆಗಿದೆ ಸರ್. ಹೌದಾ? ಹಾ ಸರ್, ನಿಮ್ ಜೊತೆ ಒಂದು ನಿಮಿಷ. ಈಗ ನಿಮ್ಗೆ 27 ವರ್ಷ, ನೀವೊಂದು 2 ವರ್ಷದ ಹಿಂದೆ ಮಾತಾಡಿದ್ರಿ. ಹಾ ಸರ್. ಅಂದ್ರೆ ನಿಮ್ಗೆ 24 ವರ್ಷ, 25 ವರ್ಷಕ್ಕೆ ಒಂದು ಲವ್ ಆಗಿತ್ತು. ಹಾ ಸರ್. ಥೋ, ನಮ್ಮ ಜೀವನಕ್ಕೆ ಇಷ್ಟು. ನನಗೆ ಅಟ್ಲೀಸ್ಟ್ ಯಾವಾಗ ಸಮಾಧಾನ ಆಗೋದು ಅಂದರೆ, ಸರ್ ನಂಗೆ 27 ವರ್ಷ ಸರ್, ಒಂದು 5 ತಿಂಗಳ ಹಿಂದೆ ಸರ್ ಲವ್ ಬ್ರೇಕಪ್ ಆಗಿಬಿಡ್ತು ಸರ್ ಅಂದರೆ, ಬಿಡು ನನಗಿಂತ 1 ವರ್ಷ ಚಿಕ್ಕವನು, ಲವ್ ಆಗಿರುತ್ತೆ ಏನು ತೊಂದರೆ ಇಲ್ಲ. 25ಕ್ಕೆ ಲವ್ ಆಗಿತ್ತ ನಿಮಗೆ? ಹಾ ಸರ್. ಎಲ್ಲ ಮಚ್ಚೆ ಐತೆ ಸರ್ ನಿಮಗೆ. ಆಯಿತು, ಬ್ರೇಕಪ್ ಆಗಿಬಿಡ್ತಾ? ಹಾ ಸರ್, ಬ್ರೇಕಪ್ ಆಗಿ ಹಂಚ್ಕೊಂಡಿದ್ರೆ ಇಲ್ಲಿ ಬಂದು? ಹೇಳಿ ಸರ್. ಅದೇ ಫೋನಲ್ಲಿ ಮಾತಾಡಿದ್ದೆ ಸರ್ ಅದನ್ನು. ಕಾರ್ಯಕ್ರಮದಲ್ಲಿ ಮಾತಾಡಿದ್ರಾ? ಹಾ ಸರ್. ಹಾ ಸರ್ ಮಾತಾಡಿದ್ದೆ ಸರ್. ಎಷ್ಟನೇ ಎಪಿಸೋಡು? ಸರ್ ಅದು ಎಪಿಸೋಡ್ ಗೊತ್ತಿಲ್ಲ ಸರ್. ಅಂದ್ರೆ ನಾನು ಈಗ ಲೈವ್ ಮಾತಾಡಿದಿಲ್ಲ ಸರ್, ಹಂಗೆ ನಾರ್ಮಲ್ ಮಧ್ಯಾಹ್ನ ನಾರ್ಮಲ್ ಕೌನ್ಸಿಲಿಂಗ್ ಅಲ್ಲಿ ಮಾತಾಡಿದ್ರಾ? ಹಾ ಸರ್. ಹಾ ಸರ್. ಓಹೋ, ಹೌದಾ? ಸರ್. ಒಳ್ಳೇದಾಗ್ಲಿ. ಹೀಗೆ ಹೇಗಿದೆ ಜೀವನ? ಈಗ ಚೆನ್ನಾಗಿದೆ ಸರ್. ಅದೇ ಹುಡುಗಿನೆಲ್ಲ ಮರೆತು ನಾನೇ ಎಲ್ಲ, ನಮ್ದೊಂದು 7 ಎಕರೆ ಜಮೀನು ಇದೆ ಸರ್. ಒಬ್ಬನೇ ಮಗ, ಅಕ್ಕ ಒಬ್ಳಿದ್ದಾಳೆ, ತಂಗಿ ಒಬ್ಳಿದ್ದಾಳೆ. ಅಕ್ಕ ಮದುವೆ ಮಾಡ್ಕೊಟ್ಟೇವಿ, ತಂಗಿ ಏನು ಮದುವೆ ಮಾಡಿಲ್ಲ. ಓ, ಲವ್ ಸ್ಟೋರಿ ಎಲ್ಲ ಮುಗಿದೋಗಿ ಈಗೆಲ್ಲ ಅದರಿಂದ ಹೊರಗಡೆ ಬಂದು ಆರಾಮಾಗಿದ್ದೀರಿ? ಹಾ ಸರ್, ಆರಾಮಿದ್ದೇನೆ ಸರ್. ಸರ್ ಸಾಯೋ ಸ್ಟೇಜ್ ಹೋದನ ನಿಮ್ ಜೊತೆ ಮಾತಾಡಿ, ಹಂಗೆ ಮಾತಾಡಿದ ಕಾಲ್ ಕಟ್ ಮಾಡಿ ತಕ್ಷಣನೇ ಹೊಸ ಜೀವನ ಆರಂಭ ಮಾಡಿ ಆರಾಮಾಗಿದ್ದೇನೆ ಸರ್. ನನ್ ನಿಮ್ ಲವ್ ಸ್ಟೋರಿ ಮತ್ತೆ ಕೇಳಬೇಕು ಅನ್ಸುತ್ತೆ, ಹೇಳ್ತೀರಾ? ಯಾಕೆ ಸರ್ ಮತ್ತೆ ಕತ್ಲಿಗೆ ಹೋಗೋದು ಅಂತ? ಏನಿಲ್ಲ ಸರ್, ಅದೇ ನಮ್ಮ ಅತ್ತಿ ಮಗ ಲವ್ ಮಾಡಿದ್ದೆ ಸರ್. ಅದೇ ನಾವು ಒಂದು ಒಂದ್ ನಿಮಿಷ. ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಳು ನೀವು? ಒಬ್ಬನೇ ಸರ್. ಗಂಡು ಮಗ ಒಬ್ಬನೇ ಸರ್. ಒಬ್ಬನೇ ಮಗ ಸರ್. ಒಬ್ಳು ಅಕ್ಕ, ಒಬ್ಳು ತಂಗಿ ಸರ್. ಓ, ನಿಮಗಿಂತ ಮುಂಚೆ ಒಬ್ರು, ನಿಮ್ ನಂತರ ಒಬ್ರು? ಹಾ ಸರ್. ಓಕೆ, ಏನು ಓದಿದ್ದೀರಿ ನೀವು? ನಮ್ದು ಡಿಗ್ರಿ BA ಕಂಪ್ಲೀಟ್ ಆಗಿದೆ ಸರ್. ಡಿಗ್ರಿ BA ಕಂಪ್ಲೀಟ್? ಹಾ ಸರ್. ಈ ಲವ್ ಯಾವಾಗ ಶುರುವಾಗಿದ್ದು ಸರ್? ಡಿಗ್ರಿ ಅಂದ್ರೆ ನಮ್ದು PUC ಇಂದ ಸ್ಟಾರ್ಟ್ ಆಗ ಸರ್. ಅವಳು SLC, ಅವಳು ಫಸ್ಟ್ ಇಯರ್ PUC ಇದ್ಲು, ನಾ ಡಿಗ್ರಿ ಇದ್ದೆ ಸರ್. ನಿಮ್ಮ ಅತ್ತೆ ಮಗಳು ಅಂದ್ರೆ ಯಾವ ತರ? ನಮ್ಮ ಅಪ್ಪಾಜಿ ತಂಗಿನ ಮಗಳು ಸರ್ ಅವಳು. ನಿಮ್ಮ ತಂದೆಯ ತಂಗಿಯ ಮಗಳು? ಹಾ ಸರ್. ನಿಮ್ಗೆ ಅವ್ರಿಗೆ ಎಷ್ಟು ವರ್ಷ ಡಿಫರೆನ್ಸ್? ನಾನು SLC ಅಂದ್ರೆ ಡಿಗ್ರಿ ಒಂದು 4 ವರ್ಷ 3 ವರ್ಷ ಸರ್. ಚಿಕ್ಕವರ? ಹಾ ಚಿಕ್ಕವ್ರು ಸರ್. 2 ವರ್ಷ, 2ರಿಂದ 3 ವರ್ಷ ಚಿಕ್ಕವ್ರು ಸರ್ ಅವಳು. ಓಕೆ, ಬಟ್ ನಿಮ್ಗೆ ಚಿಕ್ಕ ವಯಸ್ಸಿಂದ ನೀವು ಜೊತೆ ಆಡಿ ಬೆಳೆದಿರ್ತೀರಲ್ವ ನೀವು? ಹಾ ಸರ್. ಈ ಲವ್ ಮನಸ್ಥಿತಿ ಸ್ಕೂಲಲ್ಲೇ ಶುರುವಾಗಿದ್ದ? ಹಾ ಸರ್, ಸ್ಕೂಲಲ್ಲೇ ಶುರುವಾಗಿದೆ ಸರ್. ಮತ್ತೆ ಅವಳು ಸ್ಕೂಲ್ಗೇನು ಓದಕ್ ಹೋಗಿಲ್ಲ? ಸ್ಕೂಲ್ಗೇನು ಅಂದ್ರೆ ಒಂದೇ ಸ್ಕೂಲಾ? ಇಲ್ಲ ಸರ್, ಒಂದೇ ಸ್ಕೂಲ್ ಅಲ್ಲ. ಒಂದೇ ಸ್ಕೂಲ್ ಅಲ್ಲ? ನಾನು ಹಳ್ಳಿಯಲ್ಲಿ ಇರೋದು ಸರ್, ಅವರು ದಾವಣಗೆರೆ ಇರೋದು. ನಮ್ಮ ಅಪ್ಪಾಜಿ ತಂಗಿನ ದಾವಣಗೆರೆಯಲ್ಲಿ ಕೊಟ್ಟಿದ್ದೆ ಸರ್. ಓಕೆ, ಸೊ ನೀವು ಹಳ್ಳಿಯಲ್ಲಿ, ಅವ್ರು ದಾವಣಗೆರೆಯಲ್ಲಿ? ಹಾ ಸರ್. ಹಂಗೆ ಫಂಕ್ಷನ್ ಬಂದಾಗ ಆಮೇಲೆ ನಮ್ಮನೇಲೂ ಅದೇ ಹುಡುಗಿನೇ ಕೊಟ್ಟು ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ರು ಸರ್ ಅವರು. ಸಂಬಂಧ ಉಳಿತತೆ ಅಂತ? ಹಾ. ಸೊ ಮನೇಲಿ ಮಾತಾಡೋದು ಒಂದೇ, ನಿಮ್ಮ ಮನಸ್ಸಲ್ಲಿ ಅನ್ಸಿರೋದು ಒಂದೇ? ಹಾ ಎರಡು ಒಂದೇ ಸರ್. ಆಮೇಲೆ ಹಂಗೆ ಲವ್ ಮಾಡ್ತಾ ಇದ್ವಿ, ಎಲ್ಲ ಆಯ್ತು. ಪ್ರಪೋಸ್ ಯಾರು ಮಾಡಿದ್ದು? ಹಾ ಸರ್. ಪ್ರಪೋಸ್ ಯಾರು ಮಾಡಿದ್ದು? ಸರ್ ಅವಳೇ ಮಾಡಿದ್ದೆ ಸರ್. ಆಕೆನೇ ನಿಮಗೆ ಪ್ರಪೋಸ್ ಮಾಡಿದ್ರಾ? ಹಾ ಸರ್. ನಾನು ಅವಾಗ ಅವ್ರ PUC ಇದ್ದಲ್ಲ ಸರ್. PUC ಮೈಂಡ್ ಅಷ್ಟೇನೋ ಬೆಳವಣಿಗೆ ಇರಲ್ಲ, ಏನೋ ಒಂಥರ ತಂಗ್ಲಾಟ ಮಾಡ್ತಿರ್ತಾರ ಅಂತೇಳಿ ಅವಾಯ್ಡ್ ಮಾಡಿದೆ ಸರ್. ಏನೋ ಒಂಥರ ತಂಗ್ಲಾಟನಾ?
ಸಿಟಿ ಒಳಗೆ ಅದೇ ಅಷ್ಟು ಮೈಂಡ್ ಇದಿರಲ್ಲ ಸರ್ ಅವಾಗಿನ ಹುಡುಗ್ರು ಬುದ್ಧಿ ಇರುತ್ತೆ ಸರ್. ಅಲ್ಲ ಗೊತ್ತಾಯ್ತು, ಈ ತಂಗ್ಲಾಟ ಅನ್ನೋದೊಂದು ಪದವಾ? ಅಲ್ಲ ಸರ್ ನಾವು ಡಿಗ್ರಿಯಲ್ಲಿ ಇದ್ವಿ ಸರ್, ಅದೇ ಅವ್ರು ನಮ್ಗೆ ಗೊತ್ತಿರುತ್ತೆ ಸರ್ SLC ಮತ್ತೆ PUC ಮೈಂಡ್ ಯಾವ ತರ ಇರುತ್ತೆ ಅಂತ ಹೇಳಿ. ಗೊತ್ತಾಯ್ತು ವಿಷಯ ಗೊತ್ತಾಯ್ತು. ಈ ನಿಮ್ ಕಡೆ ಈ ತಂಗ್ಲಾಟ ಅದ್ರ ಅಳಿಸೋಗಿರೋದು ಅಂತಲ್ಲ, ನಾಳಿಂದ ನಾನು ಬಳಸ್ತೀನಿ. ಆದ್ರೆ ಇದನ್ನ ಯಾವಾಗ ಬಳಸ್ತಾರೆ? ಅಷ್ಟೇನು ಚೈಲ್ಡ್ ಬುದ್ಧಿಯವ್ರಿಗೆ ಹಿಂಗ್ ಬಳಸ್ತಾರಾ? ಒಂದ್ ತಂಗ್ಲಾಟದ ಬುದ್ಧಿ ಅಂತನಾ? ಒಳ್ಳೆ ತಂಗ್ಲಾಟ. ಓಕೆ, ಸೊ ಆಕೆ ಪ್ರಪೋಸ್ ಮಾಡಿದಾಗ ಆಕೆ PUC? PUC ಸರ್, ನಾನು ಡಿಗ್ರಿ ಇದ್ದೆ ಸರ್ ಅವಾಗ. ಒಪ್ಕೊಂಡ್ರಾ? ಇಲ್ಲ ಸರ್, ಆಮೇಲೆ ಒಂದ್ 2-3 ತಿಂಗಳು ಕಳ್ಸಿವಿ ಸರ್, ಆಮೇಲೆ ಒಪ್ಕೊಂಡೆ ಸರ್. ಹಂಗೆ ನಡೀತಾ ಇತ್ತು, ನಮ್ ಲೋವೆಲ್ಲ ನಡೀತಾ ಇತ್ತು, ಚೆನ್ನಾಗಿದ್ವಿ ಸರ್. ಆಮೇಲೆ ನಮ್ದು ಡಿಗ್ರಿ ಮುಗೀತು, ನಾನು ದಾವಣಗೆರೆಯಲ್ಲಿ ಕೆಲ್ಸಕ್ಕೆ ಹೋಗಿ ಸರ್ ಅಲ್ಲಿ. ಆಮೇಲೆ ಹೋಗಿ ಮೇಲೆ ಅವಳ ಮೇಲೆ ಅನುಮಾನ ಬಂದ್ರೆ ಅವಳದು ಫೋನ್ ನಂಬರ್ ಒಂದ್ ನಿಮಿಷ, ಈಗ ನಿಮ್ ನಡುವೆ ಮಾತುಕತೆ ನಡೀತಿತ್ತಲ್ಲ, ಅದ್ ನಿಮ್ ಮನೆಯವ್ರಿಗೆ ಗೊತ್ತಿತ್ತಾ? ಸರ್ ಸರ್, ಅಪ್ಪಾಜಿ ಅಮ್ಮ ಅವ್ರ ಅಪ್ಪಾಜಿ ಅಮ್ಮಗೆ ಗೊತ್ತಿತ್ತು ಸರ್ ಅದು. ಓಕೆ, ಅವ್ರ ಹೆಂಗೋ ಮದುವೆ ಆಗೋರಲ್ವಾ, ಮಾತಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗ್ಯಾರ. ಕರೆಕ್ಟ್ ಸರ್. ಸೊ ಈ ನಡುವೆ ನಿಮಗೆ ಆ ಥರದ ಡೌಟ್ ಬರ್ಲಿಕ್ಕೆ ಕಾರಣ ಏನು? ಮತ್ತೆ ಹಾಗೆ ಕಾರಣ ಬಂದಾಗ ಅವ್ರ ಹತ್ರ ಏನ್ ರಜಕ್ಕೆ ಬಂದಿದ್ರ ಅಥವಾ ಏನಕ್ಕೆ ಸಿಕ್ಕಿದ್ರಿ ನೀವು? ಇಲ್ಲ ಸರ್, ಅಂದ್ರೆ ನನಗೆ ಸ್ವಲ್ಪ ಅದೇ ಡೌಟ್ ಇತ್ತು ಸರ್, ಇವಳು ಎಲ್ಲೋ ಮಿಸ್ ಹೊಡಿತಾಳೆ ಅಂತೇಳಿ. ಅದೇ ಗೊತ್ತಾಗುತ್ತೆ ಸರ್ ಮಾತಾಡೋಳಗೆ. ಮತ್ತೆ ಆಮೇಲೆ ನನ್ನ ಜೊತೆ ಮಾತಾಡಿ ಮತ್ತೆ ಫೋನ್ ರಿಟರ್ನ್ ಮಾಡಿದಾಗ ಬೇರೆ ಜೊತೆ ಮಾತಾಡ್ತಿದ್ರಾಗ ಗೊತ್ತಾಗುತ್ತೆ ಸರ್ ಅವಾಗೆಲ್ಲ. ಆಮೇಲೆ ಹಂಗೆ ಸ್ವಲ್ಪ ಡೌಟ್ ಬಂತು ಸರ್. ಆಮೇಲೆ ಗೊತ್ತಿಲ್ಲಂಗೆ ವಾಟ್ಸಾಪ್ ಎಲ್ಲ ಹ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸರ್. ಆಮೇಲೆ ಗೊತ್ತಾಗಿ ಸರ್, ಅದೇ ದಾವಣಗೆರೆಯಲ್ಲಿ ಒಳಗೆ ಒಬ್ಬನ ಆಟ ಹೊಡಿತಾನೆ ಸರ್. ಅವನು ಅಷ್ಟು ಸರಿ ಇಲ್ಲ ಸರ್, ಅವರು ಮನುಷ್ಯ ಹುಡುಗ. ಅದೇ ಬೆಟ್ಟಿಂಗ್ ಮತ್ತೆ ಇಸ್ಪೀಟ್ ಆಡೋದು ಮತ್ತೆ ಬೇರೆ ಹೆಂಗಸರು ಚಟ ಎಲ್ಲ ಇತ್ತು ಸರ್ ಅವನಿಗೆ. ಅವಳು ಅವತ್ತರ ಹುಡುಗನ ಜೊತೆ ಕಾಂಟ್ಯಾಕ್ಟ್ ನಾಗ ಇದ್ಲು ಸರ್ ಅವಳು. ಆಮೇಲೆ ಗೊತ್ತಾಯ್ತು, ಆಮೇಲೆ ಎಲ್ಲ ವಾಟ್ಸಪ್ ನಾಗ ಹ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಹಂಗೆ 2 ವರ್ಷ ಹಂಗೆ ಆಯ್ತು ಸರ್. ನಾನು ಅವಳಿಗೇನು ಹೇಳಿದ್ದಿಲ್ಲ. 2 ವರ್ಷ ಆಗಿದ್ಮೇಲೆ ಹೇಳಿದೆ ಸರ್, ನಂಗೆ ವಾಟ್ಸಪ್ ಹ್ಯಾಕ್ ಮಾಡ್ಕೊಂಡಿದ್ದೆ, ಈ ತರ ನನಗೂ ಮೋಸ ಮಾಡಿ ಅಲ್ಲಿ ಈ ತರ ಮಾಡ್ತಾ ಇದ್ಯಾ ಅವ್ನು ಸರಿ. ಆಮೇಲೆ ಫಸ್ಟ್ ಅವನ ಹತ್ರ ಹೋಗಿ ತಿಳ್ಕೊಂಡ್ ಅವ್ರನ್ನ ಯಾರು ಏನ್ ಕೆಲಸ ಮಾಡ್ತಾನೆ ಏನು ಅಂತೇಳಿ. ಅವನು ಸರಿ ಇದ್ದಲ್ಲ ಸರ್, ಮನುಷ್ಯ ಹುಡುಗ ಸರಿ ಇದ್ದಿಲ್ಲ ಸರ್. ಬರೀ ಇನ್ಸ್ಪೀಟ್ ಆಡೋದು, ಕುಡಿಯೋದು. ನಿಮಿಷ, ಈಗ ನೀವು ಆಕೆ ಚಾಟ್ ಏನೇನು ಮಾಡ್ತಾಳೆ ಅಂತ ಡೈಲಿ ನೀವು ಮಿನಿಮಮ್ 2 ವರ್ಷ ನೀವು ನೋಡ್ಕೊಂಡಿದ್ರಾ? ಹಾ ಸರ್, ಅವಳ ಜೊತೆಗೂ ಚೆನ್ನಾಗಿದ್ದೆ ಸರ್. ಆಮೇಲೆ ಅವಳು ಏನೇನು ನನ್ನ ಜೊತೆಗೆ ಹೆಂಗಿದ್ರು ಮತ್ತೆ ಆ ಹುಡುಗನ ಜೊತೆ ಹೆಂಗಿದ್ಲು, ಅವ್ರು ಏನೇನು ಮೆಸೇಜ್ ಮಾಡ್ತಿದ್ಲು. ಆಮೇಲೆ ಅವ್ರು ಎಲ್ಲೆಲ್ಲ ಸುತ್ತಾಡ್ತಿದ್ರು ಎಲ್ಲ ವಾಟ್ಸಪ್ನಾಗ ಮೆಸೇಜ್ ಮಾಡ್ತಾರೆ ಸರ್. ನಾಳೆ ಸ್ಕೂಲ್ ಬಿಡತಿ ಹೋಗೋಣ, ಈ ತರ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತೇಳಿ ಪ್ರತಿಯೊಂದು ಅಪ್ಡೇಟ್ ನನಗೆ ಬರ್ತಾ ಇತ್ತು ಸರ್ ಅದು. ಪಾಪ. ಓಕೆ, ನಿಮ್ಗೆ ಅಂದ್ರೆ ಆ ಕೋಪದಲ್ಲಿ ಹೇಳ್ಬಿಡ್ಬೇಕು ಅಂತ ಅನ್ಸ್ತಿರ್ಲಿಲ್ವಾ ನಿಮ್ಗೆ? ಇಲ್ಲ ಸರ್, ಗೊತ್ತಿತ್ತು ಸರ್ ನನಗೆ ಇವಳು ಎಲ್ಲೋ ಮಿಸ್ ಹೊಡಿತಾಳೆ, ಇವಾಗ್ಲೇ ಬೇಡ ಅಂತ ಸುಮ್ಮನೆ ಇದ್ದೆ ಸರ್. ಹೇಳೋಣ ಅಂತ ಅನ್ಕೊಂಡೆ ಸರ್, ಅದ್ರ ಇರ್ಲಿ. ಆಮೇಲೆ ಇಲ್ಲಿ ಅಪ್ಪಾಜಿ ಅಮ್ಮೆಲ್ಲ ಗೊತ್ತಾಯ್ತು ಸರ್. ಅವ್ರ ಅಪ್ಪಾಜಿ ಅಮ್ಮ ಗೊತ್ತಿತ್ತು, ನಮ್ಮ ಅಪ್ಪಾಜಿ ಅಮ್ಮ ಗೊತ್ತಿತ್ತು. ನಮ್ಗೆ ಅದೇ ಹುಡುಗಿ ನನಗೆ ಕೊಟ್ಟು ಮದುವೆ ಮಾಡ್ಬೇಕಂತೇಳಿ. ಬಾಬಾ ಅವ್ರಿಗೆಲ್ಲ ಇಷ್ಟ ಇರುತ್ತೆ. ಸರ್, ಮತ್ತೆ ಆಮೇಲೆ ಸುಮ್ಮನೆ ಇದ್ದೆ. ಆಮೇಲೆ ಒಂದ್ ದಿವಸ ಆ ಹುಡುಗನ ಬಗ್ಗೆ ಹೋಗಿ ಏನ್ ವಿಚಾರಿಸಿದ್ರಿ? ಸರ್, ಅದು ನಂಬರ್ ಅವನ ನಂಬರ್ ಅದೇ ವಾಟ್ಸಪ್ ಸರ್. ಮತ್ತೆ ಅವ ನಂಬರ್ ಇಸ್ಕೊಂಡೆ ಅವನಿಗೆ ಮೀಟ್ ಆಗಿ ಸರ್. ಅಂದ್ರೆ ಅವ್ನ್ ಮೀಟ್ ಆಗಿಲ್ಲ, ಅವನಿಗೆ ಕ್ಲೋಸ್ ಇರೋ ಫ್ರೆಂಡ್ಸ್ ಮೀಟ್ ಆಗಿ ಅವನ ಬಗ್ಗೆ ತಿಳ್ಕೊಂಡ್ ಸರ್. ಅವ್ನ ಆಟ ಹೊಡಿತಾನೆ, ಅವ್ರ ಅಪ್ಪಾಜಿ ಮಮ್ಮಿ ಇಲ್ಲ, ರಿಲೇಷನ್ ಮನೇಲಿ ಇದ್ದಾನೆ ಅವನು. ಮತ್ತೆ ಅವ್ನ ಹ್ಯಾಬಿಟ್ಸೇ ಸರಿ ಇಲ್ಲ ಅಂತೇಳಿ ಡ್ರಿಂಕ್ಸ್ ಮಾಡ್ತಾನೆ, ಬೆಟ್ಟಿಂಗ್ ಆಡ್ತಾನೆ, ಹಂಗೆ ಹಿಂಗೆ ಅಂತೆಲ್ಲ ಗೊತ್ತಾಯ್ತು ಸರ್. ಗೊತ್ತಾಗಿ ಆಮೇಲೆ ಒಂದ್ ದಿವಸ ಇವಳಿಗೆಲ್ಲ ಹೇಳಿದೆ ಸರ್, ಕುಂದಿಸ್ಕೊಂಡು 2 ವರ್ಷ ಆಯ್ತು ನೀನು ವಾಟ್ಸಾಪ್ ಹ್ಯಾಕ್ ಮಾಡಿ, ನಾನು ನೋಡಿಲಿ ಹುಡುಗ ಸರಿ ಇಲ್ಲ, ನನ್ ಜೊತೆಗೂ ಆತರ ಮಾಡಿದ್ವಿ, ಈ ತರ ಹಿಂಗಾಯ್ತು ಅಂತ ಎಲ್ಲ ತೋರಿಸ್ಬಿಟ್ಟಿರ್ತಾರೆ ಅವಾಗ. ಸರ್, ಫುಲ್ ಶಾಕ್ ಸರ್. ಇದಂಗ ನೀನ್ ಯಾಕ ಈ ತರ ಮಾಡ್ಕೊಂಡಿ, ಈ ತರ ಗೊತ್ತಾಗಿ ಮೇಲೆ ಮಾಡ್ಬೇಕಾ, ಮತ್ತೆ ನನ್ನ ಜೊತೆ ಚೆನ್ನಾಗಿದ್ದಿ, ಮತ್ ಅವಾಗ್ಲೇ ಹೇಳ್ಬೇಕಿತ್ತು ನನಗೆ ಹಂಗೆ ಹಿಂಗೆ ಅಂತಂದು. ಅದೇ ನಿಮ್ದೆಲ್ಲ ನೋಡೋಣ ಅಂತ ಸುಮ್ನೆ ಇದ್ದೆ. ಆಮೇಲೆ ಸರ್, ಅದು ಎಲ್ಲಿ ಮಟ್ಟ ಮಿತಿ ಮೀರಿತಾನ ಸರ್. ಇವರಿಬ್ರು ಫಿಸಿಕಲ್ ರಿಲೇಶನ್ಶಿಪ್ ಇದು ಮಾಡ್ಕೊಂಡಿದ್ರು ಸರ್, ನಮ್ಮ ಅತ್ತಿ ಮಗಳು ಮತ್ತೆ ಆ ಹುಡುಗ. ಬಟ್ ನಿಮ್ಗೆ ಆ ದಿನದ ಬಗ್ಗೆ ಗೊತ್ತಿತ್ತ? ಇವತ್ತೇನೋ ಇಂಥದ್ದೇನೋ ನಡೆಸೋರಿದ್ದಾರೆ ಅಂತ ಗೊತ್ತಿರ್ಲಿಲ್ವ ನಿಮ್ಗೆ? ಗೊತ್ತಿತ್ತು ಸರ್. ಅಂದ್ರೆ ಇವತ್ತು ಇವ್ರು ಎಲ್ಲೆಲ್ಲಿ ಹೋಗ್ತಾರೆ ಏನು, ಆಮೇಲೆ ಎಲ್ಲೆಲ್ಲಿ ಸುತ್ತಾಡ್ತಾರೆ, ಅದೇ ವಾಟ್ಸಾಪ್ ಎಲ್ಲ ಮೆಸೇಜ್ ಮಾಡ್ತಿದ್ರಲ್ಲ, ಪ್ರತಿಯೊಂದು ಅಪ್ಡೇಟ್ ಬರುತ್ತೆ ಸರ್ ನನಗೆ. ಸೊ ಫಿಸಿಕಲಿ ಎಲ್ಲಿ ಭೇಟಿ ಅಥವಾ ಅಂಥದ್ದೇನೋ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಇರ್ಲಿಲ್ವಾ? ಓ ಸರ್, ಅದು ಕರೆಕ್ಟ್ ಸರ್. ಅಂದ್ರೆ ಅಷ್ಟು ಆತರ ಏನು ಫುಲ್ ಕ್ಲೋಸ್ ಇದ್ರು ಸರ್ ಅವರು. ಆದ್ರೆ ಆ ಮೂಮೆಂಟ್ ವರೆಗೂ ಹೋಗಲ್ಲ ಅಂತ ಅನ್ಕೊಂಡಿದ್ದೆ ಸರ್ ನಾನು. ಓಕೆ,
ಹಾ ಆತರ ಅನ್ಕೊಂಡಿದ್ದೆ ಸರ್. ಅದು ಆಗಿದ್ಮೇಲೆ ಗೊತ್ತಾಯ್ತು ಸರ್ ನನಗೆ. ಆಮೇಲೆ ಈ ತರ ಅಂತೇಳಿ ಅವನು ಫೋಟೋ ವಿಡಿಯೋ ಎಲ್ಲ ಹಂಗೆ ಕಳ್ಸಿದ. ಆಮೇಲೆ ಗೊತ್ತಾಯ್ತು ಸರ್ ನನಗೆ, ಶಾಕ್ ಆಗ್ಬಿಟ್ಟೆ. ಅಪ್ಪ ಅಲ್ಲಿವರೆಗೂ ಹೋಗಲ್ಲ ಅಂತ ಹಾ ಸರ್. ಯಾರಿಗೆ ಕಳಿಸಿದ್ದ ಫೋಟೋ ವಿಡಿಯೋ? ಅವಳಿಗೆ ಕಳ್ಸಿದ್ದ ಸರ್ ಅವನ ಹುಡುಗ. ಅಂದ್ರೆ ನಿಮ್ಮ ಹತ್ರ ವಾಟ್ಸಪ್ ಇತ್ತಲ್ಲ, ಸೊ ಆತ ಆ ಹುಡುಗಿ ಕಳಿಸಿದ್ದ? ಹಾ ಆ ಹುಡುಗಿ ಕಳ್ಸದ. ಆ ಹುಡುಗಿದ ವಾಟ್ಸಪ್ ಏನಿದೆ ಸರ್, ನನ್ನ ಹ್ಯಾಕ್ ಮಾಡ್ಕೊಂಡಿದ್ನಲ್ಲ, ಪ್ರತಿಯೊಂದು ಅಪ್ಡೇಟ್ ನನಗೆ ಬರೋ ಸರ್. ಅದು ಅವಳದು ವಾಟ್ಸಪ್ ನಮ್ಗೆ ಇದ್ದಂಗೆ ಇರ್ತದೆ ಸರ್ ಅದು. ಐ ಮೀನ್ ಆ ಥರ ಬಹಳ ಖಾಸಗಿ ಫೋಟೋ ವಿಡಿಯೋಸ್ಗಳು ನೀವು ನೋಡಬೇಕಾಯ್ತು ದುರಂತ? ಹಾ ಸರ್, ಕರೆಕ್ಟ್ ಸರ್. ಓ ನೋಡಿ ಸರ್, ಫುಲ್ ಬೇಜಾರಾಗಿ ಸುಮ್ಮನೆ ಮತ್ತೆ ಹೋಗಿರ್ಬೇಕಲ್ಲ. ಹಾ ಸರ್ ಅವಾಗ ಅದು ಫೋಟೋ ವಿಡಿಯೋ ಯಾವಾಗ ಬರ್ತಿತ್ತು ಸರ್, ಅವಾಗ ನಾನು ಅವ್ರಿಗೆ ಕುಂದಿಸ್ಕೊಂಡು ಹೇಳಿದೆ ಸರ್, ನೀನ್ ಈ ತರ ಮಾಡ್ತಾ ಇದೀಯಾ, ಹಿಂಗಾಗಿದ್ಯಾ, ನಾನು ವಾಟ್ಸಪ್ ಪ್ಯಾಕ್ ಮಾಡ್ಕೊಂಡು 2 ವರ್ಷ ಆಯ್ತು ಅಂತೇಳಿ ಅವಾಗ ಕುಂದಿಸ್ಕೊಂಡು ಹೇಳಿದೆ. ನಿಮ್ಮಪ್ಪ ಅಪ್ಪಾಜಿ ಅಮ್ಮಗ ಮೋಸ ಮಾಡಿದೆ, ನಮ್ಮ ಅಪ್ಪಾಜಿ ಅಮ್ಮಗೂ ಮೋಸ ಮಾಡಿದೆ ನೀನು ಎಲ್ಲ ಹೇಳಿ. ಆಮೇಲೆ ಅವ್ರ ಅಪ್ಪಾಜಿ ಅಮ್ಮ ಕುಂದಿರ್ಸ್ಕೊಂಡು, ನನಗೆ ಇಷ್ಟ ಇಲ್ಲ ನಿಮ್ ಮಗಳು ಹಿಂಗ್ ಮಾಡಿದಾಳೆ ಅಂತೇಳಿ ಮತ್ತೆ ಅಲ್ಲಿಗೆಲ್ಲ ಕ್ಲೋಸ್ ಮಾಡಿ ನನ್ನ ಪಾಡಿ ನಾನು ಸುಮ್ಮನೆ ಆಯ್ತು ಸರ್. ಬಟ್ ನೀವು ಹ್ಯಾಕ್ ಮಾಡಿಕೊಂಡು 2 ವರ್ಷ ನೋಡಿದ್ರ ಬಗ್ಗೆ ಅಥವಾ ಅದ್ರ ಬಗ್ಗೆ ಖುಷಿ ಇದೆಯೋ ದುಃಖ ಇದೆಯೋ ನಿಮಗೆ? ಹಾ ಸರ್, ನನಗೆ ದುಃಖ ಐತೆ ಸರ್. ಅಂದ್ರೆ ಇವರು ನನಗೆ ಗೊತ್ತಿತ್ತು ಸರ್, ಇವ್ರು ನನ್ನ ಜೊತೆ ಫುಲ್ ಕ್ಲೋಸ್ ಆಗಿದ್ದೆ ಸರ್. ಪ್ರತಿಯೊಂದು ವಿಷಯನೂ ಹೇಳ್ತಿದ್ಲು. ಅವ್ರ ಮನೇಲಿ ಏನೇನಾಯ್ತು, ಆಮೇಲೆ ನಾನು ಏನ್ ಓದ್ಬೇಕು, ಏನ್ ಹೋಗ್ತೇನೆ, ಏನ್ ಜಾಬ್ ಹಿಡಿಬೇಕು, ಏನ್ ಮಾಡ್ಬೇಕು, ಲೈಫ್ ಒಳಗೆ ಹೆಂಗಿರ್ಬೇಕು, ಆಮೇಲೆ ನಾವಿಬ್ರು ಮದುವೆ ಆದ್ಮೇಲೆ ಹಂಗಿರ್ಬೇಕು, ಪ್ರತಿಯೊಂದು ಎಲ್ಲ ಹೇಳ್ತಿದ್ರು ಸರ್. ಆದ್ರೆ ಆ ವಿಷಯದ ಆ ಹುಡುಗನ ಜೊತೆಗೆ ಇರೋ ವಿಷಯ ಮಾತ್ರ ಒಂದೇನು ಹೇಳಿದ್ದಿಲ್ಲ ಸರ್ ಅವಳು. ಅದೇನು ಹೇಳ್ಕೊಳಕ್ ಸಬ್ಜೆಕ್ಟ್ ಅದು? ಹಾ ಸರ್, ಒಟ್ಟ ಏನೇನು ಹೇಳಿದಿಲ್ಲ ಸರ್. ನಾನು ಅನ್ಕೊಂತಿದ್ದೆ ಪ್ರತಿಯೊಂದು ವಿಷಯ ಶೇರ್ ಮಾಡ್ಕೊಂತಾಳೆ, ಇದೊಂದು ವಿಷಯ ಏನು ಹೇಳಿಲ್ಲ ನಾನು ಅಂತೇಳಿ. ಅದಕ್ಕೆ ಸುಮ್ಮಿದ್ದೆ ಸರ್, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತೇಳಿ. ಅದು ಆ ವೇಳೆಯಲ್ಲಿ ಇದು ಅಂದ್ರೆ ಮ್ಯಾರೇಜ್ ಆಗುವಂತ ಸೀರಿಯಸ್ನೆಸ್ ಇರೋ ಅವರಿಬ್ರದ್ದು ಸಂಬಂಧ, ಅಥವಾ ಇದು ನೀವ್ ಹೇಳ್ದಂಗ ಅದೇನು ತಂಗ್ಲಾಟದ ಬುದ್ಧಿ ಅಂತ? ಸರ್ ಕರೆಕ್ಟ್ ಸರ್, ಚಂಗ್ಲಾಟ ಬುದ್ಧಿ ಸರ್. ಅದೇ ಮದುವೆ ಆಗುವಂತ ಸೀರಿಯಸ್ ವ್ಯಕ್ತಿತ್ವ ಅವನದಲ್ಲ, ಅಥವಾ ಆ ಇದಕ್ಕೆಲ್ಲ ಬಳಸ್ಕೊಂಡ್ ಬಿಸಾಡೋ ಈ ಸಂಬಂಧ ಇದು ಇಬ್ರದು ಅಂತ ನಿಮ್ಗೆ ಅನ್ಸಿತ್ತ ಅದು? ಹಾ ಸರ್, ಕರೆಕ್ಟ್ ಸರ್. ಇವ್ರು ಲಾಸ್ಟಿಗೆ ಕೊನೆಯಾಗೆ ಮದುವೆ ಆಗಿದ್ದೆ ನನ್ನೇ ಆಗ್ತಾಳೆ ಇವಳು. ಆದ್ರೆ ಸದ್ಯ ಅವನ ಜೊತೆಗೆ ಮಿಸ್ಯೂಸ್ ಮಾಡ್ಕೊಂಡು, ಅವನು ಮಿಸ್ಯೂಸ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಅವಾಗ ಅನ್ಸಿತ್ತು ಸರ್ ನನಗೆ ಅದು. ಬಟ್ ಬಹುಶಃ ನೀವು ಆರಂಭದಲ್ಲಿ ಹೇಳಿದ್ರೆ ಅಷ್ಟು ತಪ್ತಿತ್ತು ಅಂತ ಅನ್ಸಲ್ವಾ ನಿಮಗೆ? ಇಲ್ಲ ಸರ್, ಅಂದ್ರೆ ಹೇಳ್ಬೇಕಂತ ಅನ್ಕೊಂಡಿದ್ದೆ ಸರ್. ಗೊತ್ತಿತ್ತು ಸರ್, ಇದು ಒಂದಲ್ಲ ಒಂದು ಸಲ ಈ ಲೆಕ್ಕಕ್ಕೆ ಹೋಗ್ಬೋದು, ತಪ್ಪಿದ್ರ ಹೋಗಿರಕ್ಕಿಲ್ಲ ಅನ್ಕೊಂಡಿದ್ದೆ ಸರ್. ಅಂದ್ರೆ ಇವರೆಲ್ಲ ಆ ಲೆಕ್ಕಕ್ಕೆ ಹೋಗೇ ಬಿಟ್ಟಿದ್ರು ಸರ್. ನೋಡಿ, ನಿಮಗಿಂತ 4 ವರ್ಷ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡು ಬುದ್ಧಿಯಲ್ಲಿ ಏನೇನು ಓಡಿಸಿದ್ಲಲ್ಲ. ಹಾ ಸರ್, ನನ್ ಜೊತೆಗೂ ಚೆನ್ನಾಗಿದೆ ಸರ್. ಅಪ್ಪಾಜಿ ಅಮ್ಮಗೆಲ್ಲ ಕೇಳಿದ್ರೆ ಮದುವೆ ಆಗ್ತೀನಿ ಚೆನ್ನಾಗಿದ್ದೇವೆ ಅಂತ ಹೇಳಿ. ಇಲ್ಲ ನಮ್ಮ ಮನೆ ಫಂಕ್ಷನ್ಗೆಲ್ಲ ಬಂದಾಗ ನಮ್ಮ ಜೊತೆಗೆಲ್ಲ ಫುಲ್ ಚೆನ್ನಾಗಿರೋದು, ಮತ್ತು ಅವ್ರಿಗೊಂದ್ ಜೊತೆಗೂ ಚೆನ್ನಾಗಿರೋದು. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾಳೆ ಸರ್ ಅವಳು. ಅವ್ರದ್ದೆಲ್ಲ ಪ್ರತಿಯೊಂದು ನನಗೆ ಗೊತ್ತಾಗ್ತಿತ್ತು ಸರ್ ಅದು. ಐ ಮೀನ್ ಈ ವಾಟ್ಸಪ್ ಅಲ್ಲಿ ಲಿಂಕ್ ಮಾಡ್ಕೊಳ್ತಾರಲ್ಲ, ಹಂಗ ಮಾಡ್ಕೊಂಡಿದ್ರ ನೀವು? ಹಾ ಸರ್, ವೆಬ್ ಸ್ಕ್ಯಾನ್ ಸರ್, ವಾಟ್ಸಪ್ ವೆಬ್ ಸ್ಕ್ಯಾನ್ ಮಾಡ್ತಾ. ದುರಂತ. ಈಗ ಖುಷಿ ಪಡ್ಬೇಕಂದ್ರೆ ಪುಣ್ಯ, ನೀವು ಮಾಡ್ಕೊಂಡಿದ್ವೆಲ್ಲ ಗೊತ್ತಾಯ್ತಿಲ್ಲ, ನಂಬ್ಕೊಂಡ್ ದೇವದಾಸ ಆಗ್ಬಿಡ್ತಿದ್ದೆ ನೀನು. ಕರೆಕ್ಟ್ ಸರ್, ಬೇಬಿ ಫಿಲ್ಮ್ ತರ ಆಗ್ಬಿಡ ಸರ್ ಮದುವೆ. ಈ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು ಅಂತ. ಇಲ್ಲ ಸರ್, ಇವಳು ನನ್ ಜೊತೆಗೆ ಇದ್ದಾಗೆ ಸರ್, ಇವ್ರದ್ದು ಸ್ವಲ್ಪ ನಡವಳಿಕೆ ಸರಿ ಇರ್ಲಿಲ್ಲ ಸರ್. ಅಂದ್ರೆ ಗೊತ್ತಾಗ್ತದೆ ಇವಳೇನೋ ಒಂಥರ ನಡವಳಿಕೆನ ಸರಿ ಇಲ್ಲ ಇವಳು ಅಂತ ನನಗೆ ಗೊತ್ತಿತ್ತು ಸರ್. ನನ್ ಜೊತೆ ಇದ್ದಾಗ ಅನ್ಕೊಂತಿದ್ದೆ ಸರ್. ನಾನು ಸುಮ್ನೆ ಕೇಳ್ತೀನಿ, ಸೊ ಅವರೊಂದಿಗೆ ಎಷ್ಟು ಕೆಲವು ತೀರಾ ಖಾಸಗಿ ಹೋಗಿ ಏನು ಮಾತಾಡ್ತಿದ್ರಲ್ಲ, ಆ ಮಾತು ಆ ಶಬ್ದಗಳು ನಿಮ್ಮೊಂದಿಗೂ ಅಷ್ಟೇ ಪ್ರೀತಿಯಿಂದ ಇರ್ತಿದ್ರ, ಅಥವಾ ನಿಮ್ಮ ಜಸ್ಟ್ ಮಾತುಕತೆ ಮಾತ್ರ ಆಡ್ತಿದ್ರ? ಇಲ್ಲ ಸರ್, ಅಂದ್ರೆ ನನ್ ಜೊತೆಗೆ ಅಷ್ಟೇ ಹಂಗೆ ಇದ್ರು ಸರ್. ಅಂದ್ರೆ ಹಗ್ಗ ಕಿಸ್ ಎಲ್ಲ ಇತ್ತು ಸರ್. ಆದ್ರೆ ನಾನು ಆ ಲೆವೆಲ್ಗೆಲ್ಲ ಹೋಗಿದ್ದಿಲ್ಲ ಸರ್. ಗೊತ್ತಿತ್ತು ಸರ್ ಇವಳು ಆತರ ಇದ್ದಾಳೆ ಅಂತೇಳಿ. ಆದ್ರೆ ನಾನು ಆ ಲೆವೆಲ್ಗೂ ಹೋಗಿದ್ದಿಲ್ಲ ಸರ್. ಅವಳ ಜೊತೆಗೆ ಅಷ್ಟೊಂದು ಇದ್ದಿದ್ದಿಲ್ಲ ಸರ್. ಹಂಗೆ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ತಿದ್ವಿ, ಸಲಿಗಿಂದನೇ ಮಾತಾಡ್ತಿದ್ವಿ ನನ್ನ ಜೊತೆಗೂ. ನನಗೆ ಇವನ್ನೆಲ್ಲ ಕೇಳೋ ಪರಮ ಭಾಗ್ಯ. ಅಲ್ಲ ನೋಡಿ, ನಿಮ್ಮ ದೊಡ್ಡ ಗುಣ ಅಂಥವೆಲ್ಲ ಗೊತ್ತಾದಾಗಲೂ ನೀವು ಅದನ್ನು ಗೌರವದಿಂದ ಹೇಳಿ, ಆಯ್ತು ಕಣವ ನೀನು ನನಗೆ ಬೇಡ, ಬಟ್ ಬುದ್ಧಿ ಕಲಿ, ಇಂಥವನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಅಲ್ಲಿಗೆ ನಿಲ್ಸಿಬಿಟ್ಟಿದ್ದೀರಾ.
ಅವಳಿದ್ರಿಗೆ ಹೇಳಿ ಅವ್ರ ಅಪ್ಪಾಜಿ ಅಮ್ಮ ಹೇಳಿಲ್ಲಕ್ಕೆ ನಮ್ದಿಲ್ಲ ಸರ್, ನೀನು ನನ್ನ ಮಗಳು ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹಿಂಗ್ ಮಾಡ್ತಾ ಇದೀಯಾ, ಓಹೋ. ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಅದೇ ವಾಟ್ಸಪ್ ಇರೋದೆಲ್ಲ ಸಾಕ್ಷಿ ಎಲ್ಲ ತೋರಿಸಿ ಸರ್ ಕುಣಿಸ್ಕೊಂಡು ಒಂದ್ ದಿವಸ. ಆಮೇಲೆ ಅವರೆಲ್ಲ ನಂಬಿದ್ರು. ಮತ್ತೆ ಆಮೇಲೆ ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ ಅಮ್ಮ ಕುಂತ್ಕೊಂಡು ಮಾತಾಡಿ ಹಂಗೆ ಸೂಕ್ಷ್ಮ ರೀತಿ ಹೇಳಿ ಮತ್ತೆ ಇದನ್ನೆಲ್ಲ ಜಾಸ್ತಿ ಇದನ್ ಮಾಡೋದ್ ಬೇಡ ಅಂತ ಹೇಳಿ ಅಲ್ಲಿಗೆ ಕ್ಲೋಸ್ ಮಾಡಿ ಆಗಿತ್ತು. ಬಟ್ ಮದುವೆ ಆಗ್ಬಿಡ್ತೀವಿ ನಾವು ಅಂತ ಎಲ್ಲ ಸಂಬಂಧಿಕರಲ್ಲ ಅಲ್ಲಿ ಇಲ್ಲಿ ಅಲ್ಲೇ ಸ್ವಲ್ಪ ಹೇಳಿದ್ರು ಹೆಂಗೆ? ಹಾ, ಫ್ಯಾಮಿಲಿ ಆಮೇಲೆ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ಲ ಪ್ರತಿಯೊಬ್ಬರಿಗೂ ಸರ್. ದುರಂತ ಇದು. ಕೆಲವೊಮ್ಮೆ ಹಂಗೆ ಆಗ್ತವೆ ಸರ್. ಈಗ ಎಷ್ಟೇನು ಇದು ಎಲ್ಲ ನಡೆಯುತ್ತೆ ಬಿಡು, ಎಲ್ಲ ಚೆನ್ನಾಗಿ ಅಂದ್ಕೊಂಡು ಅಲ್ಲಿ ಇಲ್ಲಿ ಹೇಳ್ಬಿಟ್ಟಿರ್ತೀವಿ. ನಾಳೆ ದಿನ ಹಿಂಗಾದಾಗ ಏನೋ ನಿಮ್ಮ ಕುಟುಂಬಗಳು ಆಯಿತು, ನಿಮ್ಮ ಪಾಡಿ ನೀವಿರಿ, ನಮ್ಮ ಪಾಡಿ ನಾವಿರ್ತೀವಿ ಅಂತ ಈ ಗೊತ್ತಾಗ್ಬಿಟ್ಟಿರುತ್ತಲ್ಲ ಸಂಬಂಧಿಕರುಗಳಿಗೆ. ಕರೆಕ್ಟ್ ಸರ್. ಕೇಳಿದ್ರೆ ಯಾರಾದರೂ ಆ ಥರ? ಹಾ ಸರ್, ಬೆಜ್ಜಾನ್ ನಮ್ಮ ರಿಲೇಷನ್ ಎಲ್ಲ ಕೇಳಿದ್ರು ಸರ್, ಏನಕ್ಕೆ ಮದುವೆ ಆಗಿಲ್ಲ. ಆಮೇಲೆ ನಾನು ಎಲ್ಲರಿಗೂ ರಿಲೇಷನ್ ಒಳಗೆ ಮತ್ತೆ ಫ್ರೆಂಡ್ಸ್ ಒಳಗೆ ಯಾರಿಗೆ ಏನ್ ಹೇಳಿಲ್ಲ ಸರ್. ಕೆಲವು ನಮ್ಮ ಜೊತೆಗೆ ಸಾಯ್ಬೇಕು ಇವನ್ನೆಲ್ಲ, ಮತ್ತೆ ಅವಳೊಬ್ಳು ಏನು ಮತ್ತೆ ಇವನ್ನೆಲ್ಲ ಹೇಳಿ ಅವಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಇಲ್ಲ, ನನಗೆ ಇಷ್ಟ ಆಗಿಲ್ಲ ಇದು, ಅದಕ್ಕೆ ಬೇಡ ಅನಿಸ್ತು, ನನಗೆ ಯಾಕ ಸರಿ ಅನ್ಸಿಲ್ಲ, ಯಾಕ ಹೊಂದಾಣಿಕೆ ಆಗ್ಲಿಲ್ಲ ನನಗೆ ಅಂತೇಳಿ ಸುಮ್ಮನೆ ಆಗಿದೆ ಸರ್. ಅದನ್ನೆಲ್ಲ ಅದು ಅವ್ರ ಅಪ್ಪಾಜಿ ಅಮ್ಮ ನಮ್ಮ ಅಪ್ಪಾಜಿ ಅಮ್ಮ ಮತ್ತೆ ಯಾರಿಗೂ ಏನು ಗೊತ್ತಿಲ್ಲ ಸರ್. ಇದು ದೊಡ್ಡ ಗುಣ ನಿಂದು. ಯಾಕಂದರೆ ಹೌದು, ಕೆಲವೊಂದು ವಿಚಾರಗಳು ನನಗೆ ಇಷ್ಟ ಆಗಿಲ್ಲದೆ ಇರ್ಬೋದು ಅಥವಾ ನನಗೆ ಅದು ಬೇಡದೇ ಇರ್ಬೋದು. ಬಟ್ ಹಾಗಂತ ನಾವು ಅವರ ಚಾರಿತ್ರ್ಯದ ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ಕೊಳ್ತಾರೆ. ಬಟ್ ಅದು ನಮ್ಮಿಂದ ಹಾಳಾಯಿತು ಅಂತ ಆಗೋದು ಬೇಡ. ಸೊ ಫೈನ್. ಈಗ ನನ್ನ ಪ್ರಕಾರ ಏನಂದರೆ, ಇದು ಏನು ಗೊತ್ತಾಗದೆ ಹಿಂಗೆ ನೀವು ನಂಬಿಕೊಂಡು ನಾಳೆ ದಿನ ಮದುವೆ ಆದ ಕಾಲದಲ್ಲಿ ಈ ಬುದ್ಧಿ ತೋರಿಸಿದ್ರೆ ಕತೆ ಏನಾಗ್ತಿತ್ತು ನಿನ್ನ ಮನೆತನದ್ದು? ಕರೆಕ್ಟ್ ಸರ್. ನಮ್ಮ ಎಲ್ಲ ಮಾನ ಮರದಿ ಎಲ್ಲ ಹರದಾಗ ಸರ್, ಮತ್ತೆ ನಮಗೆ ಬದುಕ ಸ್ಟೇಜ್ ಅಲ್ಲಿ ಇರ್ತದಿಲ್ಲ ಸರ್, ಅವಾಗ ಆ ಪರಿಸ್ಥಿತಿ ಒಳಗೆ ಇದ್ಬಿಡ್ತೀವಿ ಸರ್ ನಾವು ಅವಾಗ. ಮರ್ಯಾದೆಗೆ ಅಂಜಿ ಬದುಕಿರ್ತಾರಪ್ಪ ಅಲ್ವಾ? ಹಾ ಸರ್. ಏನೋ ಆ ಚಿಕ್ಕ ವಯಸ್ಸು ಅಂತಲೇ ಅಂದ್ಕೊಳೋಣ. ಚಿಕ್ಕ ವಯಸ್ಸು ಅಂದಾಗ ಕೆಲವೊಂದು ವಿಚಾರದಲ್ಲಿ ಆಯಿತು, ಈಗ ಎಲ್ಲೋ ಮಾತಾಡಿದ್ಲು, ಎಲ್ಲೋ ಭೇಟಿ ಆದ್ಲು ಸರಿ, ಬಟ್ ಒಬ್ಬ ಜೊತೆ ಹೋಗಿ ಮಲಗ್ತಾಳೆ ಅಂದಾಗ ಅದನ್ನ ಚಿಕ್ಕ ವಯಸ್ಸು ಅಂತ ನೆಪ ಹೇಳಿ ಅದನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ? ಸರ್ ಚೈಲ್ಡ್ ಬುದ್ಧಿ ಸರ್, ಹೋಗಿ ಮಲಗ್ ಬಂದ್ಬಿಟ್ಟಿದ್ದಾಳೆ ಸರ್, ಒಳ್ಳೆ ಕತೆ ಆಯ್ತಲ್ಲ. ಅಯ್ಯೋ ಚೈಲ್ಡ್ ಬುದ್ಧಿ ಸರ್, ಗೌರ್ಮೆಂಟ್ ಜಾಬ್ ತಗೊಂಡ್ಬಿಟ್ಲು ಅಂದ್ರೆ ಸರಿ. ಚೈಲ್ಡ್ ಬುದ್ಧಿ ಸರ್ ಹೋಗಿ ಮಲಗ್ ಬಂದ್ಲು ಅಂದ್ರೆ ಅದೇ ಯಾಕೆ ಚೈಲ್ಡ್ ಬುದ್ಧಿ? ಅದು ಹಾಗಲ್ಲ. ಬಹುಶಃ ಆ ಥರದ್ದು ಮನಸ್ಥಿತಿಗಳು ನನಗನ್ಸುತ್ತೆ. ಈಗ ನೋಡಿ, ನಿಮ್ಮ ಅನುಭವದಲ್ಲೇ ನೀವು ಹೇಳ್ಬೋದು, ಬಹಳ ಚೈಲ್ಡ್ ಮನಸ್ಥಿತಿಗಳ ಜೊತೆ ನೀವು ಮದುವೆ ಅನ್ನೋ ವಿಚಾರ ಮಾತಾಡುವಷ್ಟು ದೊಡ್ಡ ವ್ಯಕ್ತಿಗಳು ಆಗಲೇಬಾರ್ದು. ಅವ್ರಿಗಿನ್ನೂ ಜೀವನನೇ ಗೊತ್ತಿರಲ್ಲ. ಅಫ್ಕೋರ್ಸ್ ಅವ್ರು ಮುಗ್ಧರಿರ್ಬೋದು, ಬಟ್ ಏನೇ ಆಗಲಿ ನಿಮಗಿಂತ ಒಂದು 3 ವರ್ಷ 2 ವರ್ಷ ಹೆಚ್ಚು ಕಮ್ಮಿ ಇದ್ದವ್ರಿಗೂ ಅರ್ಥ ಆಗುತ್ತೆ. ಓಕೆ, ಬದುಕಿಂಗೆ ಭಾಳ ಚಿಕ್ಕ ವಯಸ್ಸವರು ಅಂತ ಹೋಗ್ಬಿಟ್ರೆ ಅವರು ಜಗತ್ತನ್ನು ಅಷ್ಟು ನೋಡಿರೋದಿಲ್ಲ. ಅವ್ರಿಗೆ ನಾಯಿಗಳು ಕೂಡ ಜಿಂಕೆಗಳನ್ನು ಕಾಣ್ತಾ ಇರ್ತವೆ. ಬಟ್ ವಿಚಿತ್ರ ನೋಡಿ, ಇಲ್ಲೊಂದು ಕ್ಯಾರೆಕ್ಟರ್ ಅಲ್ಲೊಂದು ಕ್ಯಾರೆಕ್ಟರ್, ಎರಡೆರಡು ಕ್ಯಾರೆಕ್ಟರ್ ಹ್ಯಾಂಡಲ್ ಮಾಡೋದಿದೆಯಲ್ಲ, ಏನ್ ಕಲೆ ಸರ್ ಅದು? ಆ ವಯಸ್ಸಲ್ಲೇ ಕಲೆ ಸರ್. ದ್ವಿಪಾತ್ರ, ಡಬಲ್ ಆಕ್ಟಿಂಗ್. ವಿಷ್ಣುವರ್ಧನ್ ಅವರು ತುಂಬಾ ಕಷ್ಟಪಟ್ಟಿರ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಕಷ್ಟಪಟ್ಟಿರ್ತಾರೆ. ಬಟ್ ಅಂದ್ಕೊಳ್ತಾರೆ ಮೋಸ್ಟ್ಲಿ ಟೆಕ್ನಿಕಲಿ ಬಿಡು ನಾವೆಲ್ಲೂ ಸಿಗಾಕಡಲ್ಲ ಅನ್ಕೊಂಡ್ಬಿಟ್ಟಿರ್ತಾರಲ್ವಾ? ಪಾಪ ನೋಡಿ, ಇವತ್ತಿಗೆ ಎಷ್ಟು ನಗ್ತಿದ್ದೀರಿ, ಅಥವಾ ಓಕೆ ಫೈನ್ ಅದರಿಂದ ಹೊರಗಡೆ ಬಂದಿದ್ದೀರಿ, ಆದರೆ ಅಷ್ಟು ಹಚ್ಕೊಂಡು ಪ್ರೀತಿ ಮಾಡಿಕೊಂಡು ಇನ್ನೊಬ್ಬನ ಜೊತೆ ಹೋಗಿ ಮಲಗಿ ಕೂತು ಬಂದವಳೆ ಅಂದಾಗ ನಿಮ್ಮ ಮನಸ್ಸು ಹೆಂಗೆ ಆಗಿರೋಣ ಅಲ್ಲ? ಎಷ್ಟು ಸಮಯ ತಗೊಂಡ್ರಿ ಹೊರಗಡೆ ಬರ್ಲಿಕ್ಕೆ? ಯಪ್ಪ ಸರ್, 1-2-3 ತಿಂಗಳೈತಿ ಮಾತಾಡ್ಬೇಕು ಅಂತೇಳಿ. ಮತ್ತ ಆಮೇಲೆ ನಿಮ್ದು ಅವಾಗಿಂದ ನೋಡ್ತಾ ಇದ್ದೆ ಸರ್, ನಾನು ಪ್ರತಿಯೊಂದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ನಿಮ್ ಜೊತೆಗೆ ಮಾತಾಡಿದ್ರೆ ಸರಿ ಆಗತ್ತೆ ಲಾಸ್ಟಿಗೆ ಅಂತೇಳಿ 1-3 ಗಂಟೆ ಮಾತಾಡಿದೆ ಸರ್ ನಿಮ್ ಜೊತೆಗೆ. ಪ್ರತಿಯೊಂದು ನೀವು ಹಿಂಗೆ ಇರೋ, ಹಿಂಗೆ ಮಾಡು, ಬಿಟ್ಟು ಬಿಡು, ಹೊಸ ಜೀವನ ಕಡ್ಕ, ಮುಂದೆ ನಿಮ್ ಲೈಫ್ ಅಲ್ಲೂ ಒಂದು ಹೊಸ ಹುಡುಗಿ ಬರ್ತಾಳೆ, ಎಲ್ಲ ಮರಿ ಚೆನ್ನಾಗಿರೋ ಅಂತ ಎಲ್ಲ ಪ್ರತಿಯೊಂದು ಹೇಳಿದೆ ಸರ್. ಅವಾಗಿಂದ ಅದು ನಿಮ್ ಫೋನ್ ಕಟ್ ಮಾಡ್ದಂಗಿಂದ ಅವಳು ನನ್ನ ಪಾಲಿ ಸತ್ಯ ಹೋದ್ಲು ಅಂತ ತಿಳ್ಕೊಂಡು ಚೆನ್ನಾಗಿದ್ದೇನೆ ಸರ್. ಇವಾಗ ಹಳ್ಳಿ ಬಂದು ಅದೇ ಜಮೀನ್ ಇದೆ ಸರ್, ಜಮೀನ್ ಮಾಡ್ಕೊಂಡು ಒಂದು 5 ಆಕಳ ಮಾಡ್ಕೊಂಡಿದ್ದೇನೆ ಸರ್, ಹೈನುಗಾರಿಕೆ ಮಾಡ್ತಿದ್ದೇನೆ ಸರ್. ಸೂಪರ್. ಅಂದ್ರೆ ಸೀಮೆ ಹಸು? ಹಾ ಸರ್. ಓಕೆ. ಹಾಲು ಕರಿ ಎಷ್ಟು ಹಾಲು ಕರಿತೀರಿ? ಬೆಳಗ್ಗೆ ಒಂದು 20 ಆಗುತ್ತೆ ಸರ್, ರಾತ್ರಿ ಒಂದು 25 ಆಗುತ್ತೆ ಸರ್. ಅಂದ್ರೆ ನೀವು ಕೈಲೇ ಕರೀತೀರ, ಮಿಷಿನ್ ಇದೆಯಾ ಅದಕ್ಕೆ? ಮಿಷಿನ್ ಇದೆ ಸರ್, ಕೈಯಿಂದಾನೆ ಕರಿತೇನೆ ಸರ್.
ಓಕೆ. ಸೊ ಅಷ್ಟು ಮಾಡಿ ಅವಕ್ಕೆ ಹುಲ್ಲು ಗಿಲ್ಲು ತರೋದು, ಅವು ಸಗಣಿ ಬಾಚಿ ಹಾಕೋದು, ಅವನು ಹೋಗಿ ತೋಟದ ಹತ್ರ ಮೇಯಿಸ್ಕೊಂಡು ಬರೋದು, ಅಂದರೆ ಈ ಕೆಲಸನೇ ಮಾಡಿಕೊಂಡು ಆರಾಮಾಗಿದ್ದೀರಿ. ಹಾ ಸರ್, ನಾನು ಇದೇ ಕೆಲಸ ಮಾಡ್ಕೊಂಡು ಆರಾಮಿದ್ದೀನಿ ಸರ್. ಅವಳು ಮರೆತು ಎಲ್ಲ ಚೆನ್ನಾಗಿದ್ದೀನಿ. ಆಗಲಿ ಸರ್. ಪ್ರಕೃತಿ ಮಡ್ಲಲ್ಲಿ ನಿಮ್ಮ ಅಂದರೆ ಯಾರು ಹಂಗಲ್ಲೂ ಇಲ್ಲದೆ, ಯಾರ ಮೆಸೇಜ್ಗೂ ಕಾಯಿದೆ, ಯಾರ ಫೋನ್ ಕಾಲ್ಗೂ ಕಾಯಿದೆ, ಯಾರಿಗೂ ಇಲ್ಲ ಫೋನ್ ಎತ್ತಲಿದ್ದಕ್ಕೆ ಅಯ್ಯೋ ಯಾಕೆ ಎತ್ತಲಿಲ್ಲ, ಅಯ್ಯೋ ಇಲ್ಲ ಕಣೆ ಹಿಂಗಿತ್ತು ಹಂಗಿತ್ತು, ಆ ತಕರಾರೇ ಇಲ್ಲ, ಫ್ರೀ ಆಗಿದ್ದೀರಾ ಈಗ. ಹಾ ಸರ್, ಫುಲ್. ಹ್ಞೂ ಸರ್. ಮದುವೆ ಆದ ಹೆಂಡತಿಗೆ ಮನೇಲೇ ಇರ್ತಾಳೆ, ಎಲ್ಲೋ ನನ್ನ ಗಂಡ ತೋಟಕ್ಕೋಯ್ನೆ, ನನ್ನ ಗಂಡ ಅಲ್ಗೋಯ್ನೆ ಇಲ್ಗೋಯ್ನೆ ಅಂತ ಅವಳಿಗೆ ಗೊತ್ತಿರುತ್ತೆ. ಲವರ್ಗಳಿಗೆ ಏನು ಗೊತ್ತಿರುತ್ತೆ, ಅವ್ರು ಫೋನ್ ಮಾಡಿದಾಗ ಎತ್ತಲಿಲ್ಲ ಅಂದ್ರೆ ನಿಂಗೆ ಚಿತ್ರಹಿಂಸೆ ಕೊಟ್ಬಿಡ್ತಾರೆ. ಹಾ ಸರ್. ಸರ್ ಇವಾಗ ಏನಾಗಿದೆ ಅಂದ್ರೆ ಮನೆಯಲ್ಲಿ ಅದೇ ಸರ್, ಇವಾಗ ಹುಡುಗಿ ನೋಡ್ತಾ ಇದ್ದಾರೆ ಸರ್. ಅಂದ್ರೆ ಮದುವೆ ಮಾಡ್ಲಿಕ್ಕೆ ಅಂದ್ರೆ ಇವಾಗಿನ ಪರಿಸ್ಥಿತಿ ಒಳಗೆ ನೀನ್ ನೋಡಿದ್ರೆ ಆಕಳ ಕಟ್ಕೊಂಡಿದ್ಯಾ, ಎಲ್ಲಿ ಹೆಣ್ಣು ಕೊಡಲ್ಲ. ನೀ ಹುಡುಗಿ ಏನ್ ಕೆಲಸ ಮಾಡ್ತಾನಂದ್ರೆ ದನ ಕಟ್ಕೊಂಡಿದ್ದಾನೆ, ಆಕಳ ಸಾಕಾಣಿಕೆ ಮಾಡ್ತಾನಂದ್ರೆ ಹೆಣ್ಣು ಎಲ್ಲಿ ಸಿಗಲ್ಲ, ಸಿಟಿಯಲ್ಲಿ ಹೋಗು ಏನಾದ್ರೂ ಕೆಲಸ ಮಾಡು, ಈ ತರ ಹೇಳ್ತಾ ಇರ್ತಾರೆ ಸರ್ ಮನೆಯಲ್ಲಿ. ಸಿಟಿಲಿ ಇದ್ರೆ ಹೆಣ್ಣು ಕೊಡ್ತಾರೆ ಅಂತಲ್ಲ? ಹಾ ಸರ್, ಸಿಟಿಯಲ್ಲಿ ಇದ್ರೆ ಯಾವ್ದಾರು ಕೆಲಸ ಎಲ್ಲ ಒಟ್ಟೆ ಒಂದು ಗಾರ್ಮೆಂಟ್ಸ್ ಒಳಗೆ ಯಾವ್ದಾದ್ರು ಸೇರ್ಕೊ, ಸಿಟಿಯಲ್ಲಿ ಇರು ಅಂತೇಳಿ ಹೇಳ್ತಾ ಇದಾರೆ ಸರ್. ಅದೇ ಬೇರೆ ನಿಮ್ಮ ಅತ್ತಿ ಮಗಳನ್ನ ಈ ತರ ಮಾಡ್ಬೇಕಂತ ಇಷ್ಟ ಇತ್ತು, ಮತ್ತೆ ಅದನ್ನ ಬೇರೆ ಹಿಂಗಾಗ್ಬಿಡ್ತು, ಕಷ್ಟ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಸರ್. ಅದೇ ಕೇಳಕ್ಕೆ ಫೋನ್ ಮಾಡಿದೆ ಸರ್. ಇವಾಗ ನಾನು ಆಕಳ ಕಟ್ಕೊಂಡ್ ಚೆನ್ನಾಗಿದ್ದೇನೆ ಸರ್, ಒಳ್ಳೆ ಆದಾಯ ಮಾಡ್ಕೊಂತ ನೆಮ್ಮದಿ ಸರ್, ತೋಟ ಗೀಟ ನೋಡ್ಕೊಂತ. ಆದ್ರೆ ನಮ್ಮ ಅಪ್ಪಾಜಿ ಅಮ್ಮ ಇದೆ ಸರ್ ಇವಾಗ. ಆಮೇಲೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ್ನ ಅಮ್ಮರೆಲ್ಲ ಹೇಳ್ತಾ ಇದಾರೆ ಸರ್, ನೀನು ಒಂದ್ ಹುಡುಗಿ ನೋಡ್ತೀನಿ ಸಿಟಿಯಲ್ಲಿ ಇರೋ, ಇವಾಗ ನೋಡ್ಬೇಕಂದ್ರೆ ಅಳಿಗೆ ಏನ್ ಮಾಡ್ತಾನೆ ಕೆಲಸ ಅಂದ್ರೆ ಆಕಳ ಕಟ್ಟಿದಾನೆ, ಸಗಣಿ ಬರ್ತಾನೆ ಹಿಂಗೆ ಅಂತ ಹೇಳಿದ್ರೆ ಯಾರು ಹೆಣ್ಣು ಕೊಡಲ್ಲ ಏನಿಲ್ಲ, ಮತ್ತೆ ಈ ತರ ಹೇಳ್ತಿದಾರೆ ಸರ್ ಅವರೆಲ್ಲ. ಇದೇ ಪ್ರಾಬ್ಲಮ್ಗೋಸ್ಕರ ನಿಮಗೆ ಫೋನ್ ಮಾಡಿ ಕೇಳೋಣ ಅಂತಂದ ನಾನು ಫೋನ್ ಮಾಡಿದೆ ಸರ್. ಹೆಣ್ಣು ನೋಡ್ತಿದ್ದಾರೆ. ಹಾ ಸರ್. ಸಿಟಿಲಿ ಇದ್ರೆ ಹೆಣ್ಣು ಕೊಡ್ತಾರೆ ಅಂತ ಅವರೆಲ್ಲ ಹೇಳ್ತಾವ್ರೆ. ಹಾ ಸರ್. ಅಂದ್ರೆ ಬೆಂಗಳೂರಿಗೆ ಹೋಗು ಅಂತಲ್ಲ ಅಥವಾ ಅಲ್ಲೇ ಸಿಟಿಗೆ ಹೋಗು ಅಂತಲ್ಲ? ಹಾ ಇಲ್ಲೇ ಸರ್, ಸಿಟಿ ಸರ್, ಅಕ್ಕಪಕ್ಕ ಸಿಟಿಲಿ ಸರ್. ಫೈನಾನ್ಸ್ ಆದ್ರೂ ಗಾರ್ಮೆಂಟ್ಸ್ ಆದ್ರೂ ಒಟ್ಟು ಎಲ್ಲಾದ್ರೂ ಸರ್. ಸೊ ಅಂದ್ರೆ ಹಂಗ ಹೋದ್ರೆ ನೀವು ಅಲ್ಲೆಲ್ಲ ಹೋಗಿ ರೂಮ್ ಮಾಡ್ಕೊಬೇಕಾ? ಹಾ ಸರ್, ಹಾ ರೂಮ್ ಮಾಡ್ಕೋಬಹುದು ಸರ್. ಮತ್ತೆ ಸಿಟಿ ಹತ್ರ ಆಗಿದೆ ಸರ್, ಇಲ್ಲಿ ಹಂಗೆ ಹತ್ರ ಆಗಿದೆ ಸರ್. ಆಯ್ತು. ಸೊ ಮದುವೆ ಕಾರಣಕ್ಕೆ ನೀವು ಹೋಗ್ತೀರಿ, ಅಲ್ಲೇನೋ ಎಲ್ಲೋ ಪೇಟೆಯಲ್ಲಿ ದುಡಿತಿದ್ದಾನೆ, ಏನೋ ಒಂದು ಸಂಬಳ ಬರ್ತಿದೆ, ಎಲ್ಲ ಏನೋ ಒಂದು ಮಾಡ್ತಿದ್ದಾನೆ, ಮೇನ್ಲಿ ಸಿಟಿಲಿದ್ದಾನೆ ಅನ್ನೋದೇ ಒಂದು ಏನು ಸ್ವಲ್ಪ ಅಂಡರ್ಲೈನ್ ಮಾಡೋದು ವಿಚಾರ. ಹಾ ಸರ್, ಕರೆಕ್ಟ್. ಸೊ ಮದುವೆ ಆದ ನಂತರ ಅಲ್ಲೇ ಬದುಕನ್ನು ಕಟ್ಕೊಳ್ಳೋದು ಅಂತಾನು, ಊರಿಗೆ ಬರಬೇಕು ಅಂತಾನು? ಇಲ್ಲ ಸರ್, ಅಲ್ಲೇ ಅಂದ್ರೆ ಜಮೀನ್ ಸರ್, 7 ಎಕರೆ ಜಮೀನ್ ಇದೆ ಸರ್, ಒಬ್ಬನೇ ಮಗ ಸರ್. ಅಲ್ಲಿ ಏನಿಲ್ಲ ಸರ್, ಮದುವೆ ಆಗ ಮಟ್ಟಿಗೆ ಅಷ್ಟೇ ಸರ್ ಹೇಳ್ತಿರೋದವ್ರು. ಅಲ್ಲಪ್ಪ, ಈಗ ಮದುವೆ ಆಗೋಕ್ಕೆ ಅಂತ ನೀವು ಸಿಟಿಗೆ ಅಂತ ಅಥವಾ ಏನೋ ಹೇಳ್ತೀರಾ, ಅಲ್ಲಿ ಸಿಟಿಗೆ ಹೋಗಿ ಬದುಕ್ತೀರಾ, ಆಮೇಲೆ ಅದ್ರ ಬದುಕಬೇಕಾದ್ರೆ ಹಳ್ಳಿಲೇ ಅಲ್ವಾ? ಹಾ ಸರ್, ಆಮೇಲೆ ಹಳ್ಳಿಯಲ್ಲೇ ಬರ್ಬೇಕು ಸರ್. ಈಗ ಬರೋ ಹೆಣ್ಮಗಳಿಗೆ ಈಗ ಸಿಟಿಲಿದ್ದಾನೆ ಅಂತ ಹೇಳೋದು ಸರಿ, ಆಮೇಲೆ ನಾನು ಇಲ್ಲಿಗೆ ಶಿಫ್ಟ್ ಆಗ್ತೀನಿ ಅಂತ ಹೇಳೋದನ್ನು ನೀವು ಮರೆತ್ರೆ, ಇಲ್ಲ ಇವ್ರು ಮದುವೆ ಆಗ್ಬೇಕಾದ್ರೆ ಸಿಟಿಲಿ ಇರ್ತೀನಿ ಅಂತ ಹೇಳಿದ್ರು, ನಾನು ಈಗ ಹಳ್ಳಿ ಅಂತಾರೆ, ನಾನು ಅಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಕತೆ ಏನು? ಹೌದು ಸರ್, ಮುಂದೆ ಆದ್ರೂ ಸಮಸ್ಯೆ ಆಗುತ್ತೆ ಸರ್. ಅಂತಿಮವಾಗಿ ಎಲ್ಲಿ ಬಂದು ನೀವು ನಿಮ್ಮ ತಾಯಿ ನೆಲದಲ್ಲಿ ನಿಮ್ಮ ಜೀವನ ಕಟ್ಟಿಕೊಳ್ಬೇಕು, ಆ ವಿಚಾರವನ್ನು ಮುಚ್ಚಿಟ್ಟು ಮದುವೆ ಆಗಲಿಕ್ಕೆ ಅಂತ ನೀವು ಅಲ್ಲಿಗೆ ಹೋಗ್ತೀರ. ಆಯಿತು, ಇವತ್ತಿನ ಕಾಲಕ್ಕೆ ಗಾಳಿ ಬಂದ ಕಡೆ ತೋರ್ಕೋ ಅನ್ನೋ ಹಾಗೆ ಪರಿಸ್ಥಿತಿಗೆ ತಕ್ಕಂತೆ ನಡ್ಕೋ ಅಂತ ಏನೋ ಒಂದು ವೇಷ ಧರಿಸ್ತೀರ ಸಿಟಿಲಿ ಅಂತಲೇ ಅಂದುಕೊಳ್ಳೋಣ. ಆದರೆ ಅದನ್ನು ವೇಷ ಕಳಿಸಿ ಮತ್ತು ನಾನು ಹಸಿನ ಹಾಲು ಹಿಂಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಬಹುಶಃ ಮನೆಯವರೆಲ್ಲ ಸೇರಿಸಿ ಏನು ನಾಟಕ ಆಡಿಸ್ತಿದ್ದಾರೆ ಅಥವಾ ಪಾಪ ಅವರೇನು ಹೇಳ್ತಿದ್ದಾರೆ ಹಾಗೆ ನಡ್ಕೊಳ್ಳೋದ್ರ ಜೊತೆಗೆ ಆ ಹೆಣ್ಮಗಳಿಗೆ ನಾಳೆ ದಿನ ಅಲ್ಲೇ ಆಯಿತು ಮದುವೆ ಆದಮೇಲೆ 2 ವರ್ಷ 3 ವರ್ಷ ಆದಮೇಲೆ ಆದರೂ ನಾವು ಇಲ್ಲಿಗೆ ಬರಲೇಬೇಕು ಅನ್ನೋ ಸತ್ಯ ಹೇಳದೆ ಹೋದರೆ, ಅವರು ಬಿಡು ಅಲ್ಲೇ ಸಿಟಿಲಿರೋನು ನನ್ನ ಮಗಳೇನು ಸಗಣಿ ಬಾಚಂಗಿಲ್ಲ, ಹಸು ಹೊಡ್ಕೊಂಡು ಹೋಗಂಗಿಲ್ಲ, ತೋಟ ತಗೋಂಗಿಲ್ಲ ಅಂತ ಅವ್ರೇನೇನೋ ಕನಸ್ಕೊಂಡು ಕೊಟ್ಬಿಟ್ಟು ನಾಳೆ ದಿನ ಹಳ್ಳಿಗೆ ಬಂದು ನಿಮ್ಮ ಬದುಕನ್ನು ಕಟ್ಕೊಳ್ಳೋಕೆ ಶುರು ಮಾಡೋದ್ರಿಂದಾಗ 4-6 ತಕರಾರು ತೆಗಿತಾರಲ್ಲ, ಅವಾಗ ಯಾರು ಬರ್ತಾರೆ? ಅಂದರೆ ಸುಳ್ಳು ಹೇಳಿ ಏನನ್ನು ಸಂಪಾದಿಸಿದೆವೋ ಅದು ತುಂಬ ಸಮಯ ಉಳಿಲಿಕ್ಕಿಲ್ಲ. ಹಾಗಂತ ನೀವು ಸಿಟಿಗೆ ಹೋಗಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮಾವಂದಿರು ಹೇಳ್ದಂಗೆ ಕೇಳಬೇಡಿ ಅಂತ ನಾನು ಹೇಳ್ತಿಲ್ಲ. ಅವ್ರು ಹೇಳದೇ ಇದ್ರು ವೈಯಕ್ತಿಕವಾಗಿ ಆ ಹುಡುಗಿ ಹತ್ರ ನೀವು ಮಾತಾಡಿ ಹೇಳಿರಬೇಕು, ನೋಡವಾ ಹಿಂಗಿದೆ, ನಮ್ಮ ಆದಾಯಕ್ಕೆ ಕೊರತೆ ಇಲ್ಲ, ನಮ್ಮ ಸ್ಥಾನಮಾನಗಳಿಗೆ ಕೊರತೆ ಇಲ್ಲ, ಎಲ್ಲ ಚೆನ್ನಾಗೇ ಇದೆ, ಬಟ್ ಸಿಟಿಲಿ ಬಂದು ಇವತ್ತಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ನಿಜ, ಬಟ್ ನಾಳೆ ಆದರೂ
ನಾವು ನಮ್ಮೂರಿಗೆ ಹೋಗಲೇಬೇಕು, ತಂದೆ ತಾಯಿ ವಯಸ್ಸಾದ ಮೇಲಾದರೂ ನಾವು ಹೋಗಲೇಬೇಕು, ಅಂತಿಮವಾಗಿ ನಾವು ಅಲ್ಲೇ ಉಳಿಬೇಕು. ಹಾ ಸರ್, ಕರೆಕ್ಟ್ ಸರ್. ಸೊ ಅದನ್ನು ನಿಮ್ಮ ಹೆತ್ತವರು ಅಯ್ಯೋ ಮಗನ ಮದುವೆ ಆಗಲಿ ಅಂತ ಅವರು ಮುಚ್ಚಿಡ್ಬೋದು. ಆದರೆ ನೀವು ಪ್ರಬುದ್ಧರಾಗಿದ್ದೀರಿ, ಬದುಕನ್ನು ಇಷ್ಟು ನೋಡಿದ್ದೀರಿ, ಒಂದು ಹುಡುಗಿ ಈ ಥರ ಬಿಟ್ಟು ಹೋಗಿರೋ ಅಂಥ ಅನುಭವ ಕೂಡ ನಿಮಗಿದೆ. ಸೊ ಇಲ್ಲಿ ಮದುವೆ ಆದಮೇಲೆ ಇಂಥ ತಕರಾರು ತೆಗೆದು ಬಿಟ್ಟು ಹೋಗೋದ್ರ ಬದಲು ಮದುವೆ ಮುಂಚೆ ಹೇಳಿ, ಇಲ್ಲ ನಾನು ಹೇಳಿದ್ದೆ ಅನ್ನೋ ಸಮಾಧಾನ ಆದರೂ ನಿಮಗಿರುತ್ತಲ್ಲ. ಸರ್. ಯಾಕಂದರೆ ಇಲ್ಲಿ ಮದುವೆ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನೀವು ತುಂಬ 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 ವಿಚಾರಗಳನ್ನು ಮುಚ್ಚಿಟ್ಟರು ಕೂಡ ನಾಳೆ ದಿನ ಅದನ್ನು ಈಗ ಜನಕ್ಕೆ ಕಾಣಬಾರ್ದು ಅಂತ ಗಾಯ ಎಷ್ಟು ಮುಚ್ಚಿಟ್ಕೊಂಡ್ರು ಡಾಕ್ಟರ್ ತನ ಅದು ತೋರಿಸ್ಲೇಬೇಕಲ್ಲಪ್ಪ. ಒಂದಲ್ಲ ಒಂದಿನ ಬರ್ಲೇಬೇಕು. ಅಂದರೆ ಎಷ್ಟು ಪ್ರಬುದ್ಧನಾಗಿ ಯೋಚಿಸ್ದೇನೆ ಆ ಮದುವೆ ಆಗಲಿ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ದಂಗೆ ನೀವು ಸುಮ್ಮನೆ ಹಂಗೆ ನಡ್ಕೊಳ್ತಾ ಹೋದರೆ ನಾಳೆ ದಿನ ಒಬ್ಬ ವ್ಯಕ್ತಿಯಾಗಿ ನೀನು ನರಳ್ತೀಯ, ಯಾರೂ ಬರಲ್ಲ. ಹಾಂ ಸರ್. ಓಕೆ ಫೈನ್. ನಿನ್ನ ಹಳ್ಳಿ, ನಿನ್ನ ಬದುಕು, ನಿಮ್ಮ ನಿಜವಾದ ಹಸು, ಮನೆ, ತೋಟ ಇದನ್ನು ಇಷ್ಟಪಡದೆ ಸಿಟಿ ಮಾತ್ರ ಇದ್ದಾಳೆ ಅಂತ ಅಥವಾ ಸಿಟಿಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಹೆಣ್ಣು ಕೊಡೋದಾದ್ರೆ ಮತ್ತೆ ಅದು ಎಷ್ಟು ದಿನದ ವ್ಯಾಲಿಡಿಟಿ ಇರುತ್ತೆ ಅದಕ್ಕೆ? ಕರೆಕ್ಟ್ ಸರ್. ಮುಂದೆ ಒಂದಲ್ಲ ಒಂದು ಕಾಲಕ್ಕೆ ಡೈವರ್ಸ್ ಹೋಗೋ ಲೆಕ್ಕಕ್ಕೂ ಬರುತ್ತೆ, ಬಂದ್ಬಿಡುತ್ತಲ್ಲಪ್ಪ. ಹೌದು ಸರ್. ಹಾಗಾಗಿ ನನ್ನ ನಂಬಿಕೆ ಏನಂದ್ರೆ, ಈಗ ನೋಡಪ್ಪ, ಈಗ ನನಗೂ 28 ವರ್ಷ, ನಮ್ಮದು ಈಗೇನೋ ಒಂದು ಸಂಗಾತಿ ಹುಡುಕೋ ವಿಚಾರದಲ್ಲಿ ನಾವು ಇದ್ದೀವಿ ಅಂತಲೇ ಅಂದ್ಕೊಳ್ಳೋಣ. ನನ್ನ ಬದುಕು ನೋಡಪ್ಪ ಹಿಂಗಿದೆ. ನನ್ನ ಬದುಕು ಹೊರಗಡೆ ಜನ ನನ್ನನ್ನು ಸನ್ಯಾಸಿ ಅಂದ್ಕೊಳ್ತಾರೋ, ಸ್ವಾಮೀಜಿ ಅಂದ್ಕೊಳ್ತಾರೋ, ಜ್ಯೋತಿಷ ಅಂದ್ಕೊಳ್ತಾರೋ, ಗುರುಗಳು ಅಂದ್ಕೊಳ್ತಾರೋ, ಇಲ್ಲ ಅದ್ಭುತವಾಗಿ ಮಾತಾಡೋರು ಅಂದ್ಕೊಳ್ತಾರೋ, ಏನು ಅಂದ್ಕೊಳ್ತಾರೋ ನಂಗೆ ಗೊತ್ತಿಲ್ಲ. ನನ್ನ ಬದುಕು ಹಿಂಗಿದೆ, ನಂದು ಹಿಂಗಿದೆ, ನನ್ನ ಮನೆ, ನಂದು ಒಂದು ಬದುಕು ಇಷ್ಟಿದೆ, ನನ್ನ ಆಯ್ತಾ ಹಿಂಗಿದೆ ಅಂತ. ಬಹುಶಃ ನನ್ನ ತಾಯಿಯನ್ನು ಮುಚ್ಚಿಡ್ಬೋದು, ನನ್ನ ಅತ್ತೆ ಮಾವಂದಿರು, ನನ್ನ ಅಜ್ಜಿ ತಾತೆಯನ್ನು ಮುಚ್ಚಿಡ್ಬೋದು, ಅಯ್ಯೋ ಮೊಮ್ಮಗನ ಮದುವೆ ಬೇಗ ಆಗಲಿ ಅದು ಇದು ಅಂತ. ಬಟ್ ನಾನೊಬ್ಬ ಪ್ರಬುದ್ಧನಾಗಿ ನೋಡುವ ನನ್ನ ಬದುಕು ಹಿಂಗಿದೆ ಅಂತ ಹೇಳೋದಿದೆಯಲ್ಲ, ಅದು ನನ್ನ ಬದುಕಿಗೆ ನಾನು ತೆಗೆದುಕೊಂಡ ಮುಂಜಾಗ್ರತೆ ಅದು. ಹಾಂ ಸರ್. ಯಾಕಂದರೆ ಹಿರಿಯರು ಏನು ನಿಮಗೆ ಸಲಹೆ ಕೊಡ್ತಿದ್ದಾರೆ ಅದು ಒಮ್ಮೊಮ್ಮೆ ಕುರುಡಾಗಿರುತ್ತೆ. ಹಾಂ ಸರ್. ಅದೊಂಥರ ಶಕುನಿ ದುರ್ಯೋಧನಿಗೆ ಸಲಹೆ ಕೊಟ್ಟಂಗೆ. ಕರೆಕ್ಟ್ ಸರ್. ಹಾಗಾಗಿ ಆಯಿತು, ಅವರ ಆಸೆಯಂತೆ ನೀವು ಬೇಕಾದ್ರೆ ಪಟ್ಟಣಕ್ಕೆ ಹೋಗಿ 1-2 ದಿನ ಚಟ್ನಿ ತಿನ್ನಿ. ಆದರೆ ಈ ಹೆಣ್ಣು ಮಕ್ಕಳಿಗೆ ನಾಳೆ ದಿನ ಹೋಗಿ ನಾವು ಅಲ್ಲಿ ಬದುಕಬೇಕು ಅನ್ನೋದಕ್ಕೆ ಒಂದು ಮೈಂಡ್ ಸೆಟ್ ತಯಾರು ಮಾಡಿ. ಓಕೆ, ಅವಳು ಇಷ್ಟದಂತೆ ಅಥವಾ ಆ ಪ್ರಕಾರವಾಗಿ ಮದುವೆ ಆಗಿ 1 ವರ್ಷ 2 ವರ್ಷ 3 ವರ್ಷ ಓಕೆ ಫೈನ್. ಆಮೇಲೆ ನನಗೂ ಹೆಂಗಿರುತ್ತೆ ಅಂದರೆ ಸರ್, ಕತೆಗಳಲ್ಲಿ ಮದುವೆ ಆಗಿರ್ತಾರೆ, ಆಮೇಲೆ ಏನೋ ಸುಳ್ಳು ಹೇಳಿ ಹಂಗಿದೆ ಹಿಂಗಿದೆ ಅಂತ ಆಗಿರ್ತಾರೆ, ಬಾಣತನಕ್ಕೆ ಹೋಗಿ ಬದಲಾಗ್ಬಿಟ್ಟಿರ್ತಾರೆ. ಕರೆಕ್ಟ್ ಸರ್. ಸೊ ಹಾಗಾಗಿ ಹೆಣ್ಣಿನ ಮನೆ ಕಡೆಯವ್ರಿಗೆ ಏನೇನೋ ಆಸೆಗಳಿರ್ಬೋದು, ಬಟ್ ಹೆಣ್ಣಿನ ಮನಸ್ಥಿತಿ ಏನು ಅಂತ ಮೊದಲು ತಿಳ್ಕೊಳ್ಳಿ. ಹಾಂ ಸರ್. ಬೆಂಗಳೂರಲ್ಲಿರೋ ಗಂಡು ಬೇಕು ಅಥವಾ ನಿಯತ್ತಾಗಿರೋ ಗಂಡು ಬೇಕು ಅಷ್ಟೇ ಕೇಳ್ಕೊಬೇಕು. ಹಾಂ ಕರೆಕ್ಟ್ ಸರ್. ಬೆಂಗಳೂರಲ್ಲಿರೋ ಗಂಡು ಬೇಕು ಅಂತ ದಾರಿ ತಪ್ಪಿದ ಹೆಣ್ಮಕ್ಳು ತುಂಬ ಜನ ಅವರೇ. ಹೌದು ಸರ್, ಕರೆಕ್ಟ್ ಸರ್. ಪಾಪ ನೋಡಿ, ನನಗೆ ಹಾಗೆ ನೋಡಿದ್ರೆ ವಿಚಿತ್ರ ಸರ್. ಇವತ್ತು ನಾವು ಬೆಂಗಳೂರಲ್ಲಿ ಇದ್ದೀವಿ, ಏನೋ ಒಂದು ಮನೆ ಇದೆ, ಏನೋ ಒಂದು ಬದುಕಿನ, ನನಗಿಂತ 2-3 ಪಟ್ಟು ದುಡಿಯೋ ನನ್ನ ಸ್ನೇಹಿತರು ಹಳ್ಳಿಲಿದ್ದಾರೆ. ಹಾಂ ಸರ್, ಕರೆಕ್ಟ್ ಸರ್. ಅವ್ರನ್ನ ತಿರುಗೂ ನೋಡಲ್ಲ ಸರ್. ಕರೆಕ್ಟ್ ಸರ್, ನಿಜ ಸರ್. ಇವಾಗೆಲ್ಲ ಇವತ್ತಿನ ಕಾಲದಾಗ ಅದೇ ನಡೀತಾ ಇದೆ ಸರ್. ವಿಚಿತ್ರ ಸರ್. ಅದು ನೋಡಿ ಹೆಂಗಿದೆ ಇವತ್ತಿಗೆ. ಇದು ಹೆಂಗೆ ಕೇಳ್ತಾರೆ ಅಂದರೆ ಸರ್, ಆತಂದು ಹೆಲ್ತ್ ಸರ್ಟಿಫಿಕೇಟು, ಸರ್ ಬಯೋಡೇಟಾ ಒಳಗೆ ಫಾರ್ಮರ್, ಡೈರಿ ಫಾರ್ಮಿಂಗ್ ಫಾರ್ಮರ್ ಅಂತ ಅಂದ್ರೆ ಮುಗಿ ಸರ್, ಅಲ್ಲಿಗೆ ಅದನ್ನ ತಳ್ಳೇ ಬಿಡ್ತಾರೆ ಸರ್. ಅದೇ ಒಂದು ಗಾರ್ಮೆಂಟ್ಸ್ ಒಳಗೆ ಸೂಪರ್ವೈಸರ್ 35,000 ಅಂತ ಸ್ಯಾಲರಿ ಸರ್, ಮುಗಿತ್ ಸರ್. ಮತ್ತೆ ಫೋನ್ ಮಾಡ್ತಾರೆ ಸರ್, ಅದೇ ಆಧಾರ್ ಸರ್. ಇವಾಗ ಯಾವಾಗ ಬರ್ಲಿ ಏನೋ ಉಪ್ಪಿಟ್ಟು ತಿನ್ನಕ್ಕೆ ಅಂತ. ಹಾ ಹಾ ಸರ್, ಕರೆಕ್ಟ್ ಸರ್. ಈಗ ಎಷ್ಟು ನೋಡಿದ್ದೀರಾ ಅಂದಾಜು? ಹಾ ಹೇಳಿ ಸರ್. ಎಷ್ಟು ನೋಡಿದ್ದೀರಾ ಅಂದಾಜು? ಅಂದ್ರೆ ನಮ್ಮ ಮಾಮನೇ ಬ್ರೋಕರ್ ಇದ್ದಾರೆ ಸರ್, ಅದೇ ಅವರಲ್ಲಿ ನಮ್ದು ಬಯೋಡೇಟಾ ಹಾಕಿದಾಗ ಇನ್ನು ಅದೇ ನಮ್ದು ಬಯೋಡೇಟಾ ನೋಡೋದಕ್ಕೆ ರಿಜೆಕ್ಟ್ ಮಾಡ್ತಾರೆ ಅವರೆಲ್ಲ. ಆಗ್ಲಿಪ್ಪ, ತೊಂದರೆ ಇಲ್ಲ. ಅವ್ರು ಹೇಳ್ದಂಗೆ ಸಿಟಿಗೆ ಹೋಗಿ ಏನೋ ಒಂದು ಕೆಲಸ ಮಾಡಿ ನೋಡಪ್ಪ. ನಾನು ಹೇಳೋದು ಕಾಲಕ್ಕೆ ತಕ್ಕಂತ ಬದಲಾಗಬೇಕು, ಕೆಲವೊಮ್ಮೆ ವೇಷ ಹಾಕಬೇಕು. ಆದರೆ ಆ ವೇಷ ಶಾಶ್ವತವಲ್ಲ ಅನ್ನೋದನ್ನು ನಾವು ಬಂದವಳಿಗೂ ಖಚಿತಪಡಿಸಿರಬೇಕು, ಮತ್ತು ನಮ್ಮ ಮನಸ್ಸಲ್ಲೂ ಅದಿರಬೇಕು. ಈಗೇನೋ 2-3 ಮಕ್ಕಳು ಅಂತ ಇದ್ದಿದ್ರೆ ಬಿಡಪ್ಪ, ಬಿಲ್ ಮಾಡ್ಕೊಳ್ತಾನೆ, ಅಪ್ಪ ಅಮ್ಮನ ಜೊತೆ ಇನ್ನೊಬ್ಬ ಇರ್ತಾನೆ, ನೀವೆಲ್ಲೋ ಅಲ್ಲಿ ದುಡ್ಕೊಂಡಿರಿ ಆರಾಮಾಗಿ, ಅಥವಾ ಏನೋ ಮುಂದೊಂದು ನೋಡ್ಕೊಂಡಿರಂತೆ, ಮುಂದೆ ಬಂದ ಕಾಲದಲ್ಲಿ ಈಗ ನಿನ್ನ ಪಾಡಿಗಿರಪ್ಪ ಸಿಟಿಲೇ ಅಂತ ಹೇಳ್ಬೋದು. ಇರೋನೊಬ್ಬ ಮಗ ಹಾಂ ಸರ್, ನಾಳೆ ಏನೋ ಆಯಿತು, ಅಪ್ಪ ಅಮ್ಮನಿಗೆ ಓಡಿ ಬರ್ಬೇಕಲ್ಲಪ್ಪ. ಹಾಂ ಸರ್, ಕರೆಕ್ಟ್ ಸರ್. ಏನೋ ಹಣೆ ಬರ್ ಕೆಡ್ತು,
ಹಳ್ಳಿಲೇ ಉಳಿಬೇಕಾಗಿ ಬಂತು, ಹಸು ಹೊಲ ಮನೆ ಹಿಂಗೆ ಬದುಕಬೇಕಾಗಿ ಬಂತು. ಇಲ್ಲ ನೀವು ಮದುವೆ ಟೈಮಲ್ಲಿ ಇದೆಲ್ಲ ಹೇಳಿರಲಿಲ್ಲ, ನೀನು ಸಿಟಿಲಿ ಇದೆಯಾ ಅಂತ ನನ್ನ ಮದುವೆ ಆಗಿದ್ದು ಅಥವಾ ನನ್ನ ಮಗಳನ್ನ ಕೊಟ್ಟಿದ್ದು ಅಂತ ಆ ಕಡೆಯಿಂದ ತೆಗೆದ್ರೆ ಅಯ್ಯಪ್ಪ ನಾನು ಸುಳ್ಳು ಹೇಳಿ ತಪ್ಪು ಮಾಡಿಬಿಟ್ನ ಅಂತ ಅವತ್ತು ನಿಮಗೆ ಧರ್ಮ ನೆನಪಾಗುತ್ತೆ. ಹೌದು ಸರ್, ಪಶ್ಚಾತ್ತಾಪ ಬಿಡಬೇಕಿತ್ತು ಸರ್. ಹೌದು, ಹಾಗಾಗಿ ಸುಳ್ಳು ಹೇಳಿ ಪಡ್ಕೊಳ್ಳೋದಕ್ಕಿಂತ ಸತ್ಯ ಹೇಳಿ ಅದನ್ನು ತ್ಯಜಿಸೋದೇ ಧರ್ಮವಾಗುತ್ತೆ. ಓಕೆ ಸರ್. ಹಾಗಾಗಿ ಹೋಗಿ ಆ ಪ್ರಕಾರವಾಗಿ ಎಲ್ಲೆಲ್ಲೋ ಗಾರ್ಮೆಂಟ್ಸಲ್ಲೋ ಇನ್ನೇನೋ ಮಾಡಿ ಅಲ್ಲೇ ಅಂದರೆ ಸಿಟಿ ಜೀವನನೂ ನೋಡ್ದಂಗೆ ಆಗುತ್ತೆ. ಈ ಕಂಫರ್ಟ್ ಲೈಫಿಂದ ನೀವು ಆಚೆ ಬಂದಾಗ ಇನ್ನೂ ಏನೋ ಜೀವನದ ಪಾಠಗಳು ಸಿಗ್ತವೆ. ಹಾಂ ಸರ್. ಜೀವನದ ಪಾಠದ ಜೊತೆ ಹೆಣ್ಣು ಸಿಗುತ್ತೆ. ಆದರೆ ಇವರು ಯಾರೂ ಹೇಳದ ಕೆಲವು ವಿಚಾರವನ್ನು ಆ ಹೆಣ್ಮಕ್ಳ ಹತ್ರ ಮಾತಾಡ್ತಾ ನಿಧಾನಕ್ಕೆ ಮಾತಾಡ್ತಾ ಓಕೆ ನಾಳೆ ದಿನ ಒಂದು ವೇಳೆ ನಾವು ಹಳ್ಳಿಲಿ ಹೋಗಿ ಬದುಕೋದಾದ್ರೆ ನೀನು ಅದಕ್ಕೆ ಒಪ್ತೀಯಾ? ನೀವು ಕೇಳ್ಕೊಳ್ಬೇಕು. ಓಕೆ ಸರ್. ಕಲೀರಿ ಸ್ವಲ್ಪ ಬುದ್ಧಿಯ. ಇರ್ಲಿ ಪಾಪ, ಅವತ್ತು ಬ್ರೇಕಪ್ ಆದ ಟೈಮಲ್ಲೂ ಕೂಡ ದೇವ್ರ ದಯೆಯಿಂದ ಬಂದಿದ್ರಿ, ಮಾತಾಡಿದ್ರಿ, ಇವತ್ತು ಬಂದಿದ್ದೀರಿ. ನನ್ನ ತುಂಬು ಹಾರೈಕೆ ನಿಮ್ಮ ಮನೆತನವನ್ನು, ಆ ಮರ್ಯಾದೆ ಗೌರವಗಳನ್ನು, ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಎಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋ ಒಳ್ಳೆ ಹೆಣ್ಮಗಳು ಸಿಗಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಭಾಳ ಖುಷಿ ಆಯಿತು. ನಾನು ಹೇಳ್ದಂಗೆ ಆ ಸತ್ಯವನ್ನು ಹೇಳೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇದು ನಿಮ್ಮ ಬದುಕು. ಸೊ ಶಕುನಿ ದುರ್ಯೋಧನನಿಗೆ ಯುದ್ಧ ಮಾಡು ಅಂತ ಹೇಳ್ಕೊಟ್ಟ. ನಾಳೆ ದಿನ ದುರ್ಯೋಧನ ಅಲ್ಲಿ ತೊಡೆ ಮುರ್ಕೊಂಡು ಸಾಯ್ಬೇಕಾದ್ರೆ ಯಾರೂ ಬರಲಿಲ್ಲ, ಅಪ್ಪನೂ ಬರಲಿಲ್ಲ, ಅಮ್ಮನೂ ಬರಲಿಲ್ಲ. ಶಕುನಿ ಮುಂಚೆನೇ ಸತ್ತೋಗಿದ್ದ. ನಮ್ಮ ಬದುಕಿನ ಹೋರಾಟ, ಈ ಸಂಘರ್ಷ ಅದು ನಮ್ಮದೇ ಸ್ವಬುದ್ಧಿಯಿಂದ ನಡಿಬೇಕು. ಅಪ್ಪ ಹೇಳಿದ್ರು, ಮಾವ ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಸರಿ, ಅವರೆಲ್ಲ ಒಳ್ಳೇದಕ್ಕೆ ಹೇಳೋದು. ಆದರೆ ಅವ್ರಿಗೆ ನಿಮ್ಮ ಮೇಲಿರೋ ಪ್ರೀತಿ, ಕೆಲವೊಮ್ಮೆ ಅವ್ರ ಸಲಹೆಗಳು ಕುರುಡಾಗಿರ್ತವೆ. ಹಾಗಾಗಿ ಅದೊಂದು ವಿಚಾರದಲ್ಲಿ ಹೋಗಿ ಅಲ್ಲೆಲ್ಲೋ ಒಂದು ಕಡೆ ರೂಮ್ ಮಾಡಿಕೊಂಡು ಬದುಕಿ, ಗಾರ್ಮೆಂಟ್ಸ್ಗೋ ಇನ್ನೆಲ್ಲೋ ಹೋಗಿ ಒಂದು ಸಂಬಳ ತಗೊಳ್ಳಿ, ಸಿಟಿ ಬದುಕನ್ನು ಬದುಕಿ. ಬಟ್ ನಿಮ್ಮ ಅವ್ರು ಕೊಡೋ ಸ್ಯಾಲ್ರಿ ನಮ್ಮ ಹಾಕ್ಲಿ ಬೋಸಕ್ಕಾಗಲ್ಲ ಸರ್. ಆದ್ರೆ ಏನ್ ಗೊತ್ತಾ ಸರ್, ಒಂದು ಮದುವೆ ಆಗ್ಲಿ ಕಾರಣಕ್ಕೋಸ್ಕರ ಆದ್ರೂ ಹೋಗ್ಬೇಕಲ್ಲ. ಆಮೇಲೆ 9 ಸರ್ ಗಾರ್ಮೆಂಟ್ಸ್ ಒಳಗೆ ನಿಂತ್ಕೊಂಡೆ ಮಾಡ್ಬೇಕು. ಮತ್ತೆ ಫೈನಾನ್ಸಿಂಗ್ ಒಳಗೆ ಫುಲ್ ತಲೆ ಒಂಥರ ಮೈಂಡ್ ಎಲ್ಲ ಫುಲ್ ಫ್ರೆಜರ್ ಸರ್, ಅದೊಂಥರ. ಆದ್ರೆ ಇಲ್ಲೇ ನಾನು ಚೆನ್ನಾಗಿದ್ದೇನೆ ಸರ್, ಇಲ್ಲಿ ಒಳ್ಳೆ ಒಂದ್ ಲೆಕ್ಕಕ್ಕೆ ಒಳ್ಳೆ ಸ್ಯಾಲ್ರಿ ತಗೊಂಡ್ ಚೆನ್ನಾಗಿದೆ ಸರ್. ಆದ್ರೆ ಅವರು ಕೊಡೋ ಸ್ಯಾಲ್ರಿ, ತಿಂಗಳ ಸ್ಯಾಲ್ರಿ 15 ದಿವಸಕ್ಕೆ ಫುಡ್ಡಿಗೆ ಆಗಲ್ಲ ಸರ್. ಆದ್ರೆ ಮದುವೆ ಆಗ್ಲಿಕ್ಕೋಸ್ಕರ ಆದ್ರೂ ಡ್ಯೂಟಿ ಹೋಗ್ಬೇಕಲ್ಲ ನಿಜ ಮಾಡಿ, ಅದಕ್ಕೋಸ್ಕರ ಅಷ್ಟೇ ಅಟ್ಲೀಸ್ಟ್ ಹೋಗ್ಲಿ. ಬಟ್ ನಾನು ಹೇಳಿದ್ದಂಗೆ ಆ ಸೂಕ್ಷ್ಮ ನೀವೇ ಆ ಹೆಣ್ಮಗ್ಳಿಗೆ ನಿಧಾನಕ್ಕೆ ಹೋಗ್ತಾ ಹೇಳಿ. ಚೆನ್ನಾಗಿ ಹೇಳಿದ್ರಿ, ನೀವಿಲ್ಲಿ ಕೊಡೋ ಸ್ಯಾಲ್ರಿ ನಮ್ಮ ಹಸುಗಳಿಗೆ ಬೂಸ್ ಕೆಟ್ಟಗಲ್ಲ ನಿಜ. ಬಟ್ ಅಂದರೆ ಕೆಲವೊಮ್ಮೆ ಕಾರ್ಯಸಿದ್ಧಿಗೋಸ್ಕರ ಏನು ಬೇಕಾದ್ರೂ ಮಾಡಬೇಕಾಗುತ್ತೆ ಸರ್. ಕಾರ್ಯಸಿದ್ಧಿ ಆಗಬೇಕು, ಕತ್ತೆ ಕಾಲ ಆಡಿದ್ರೆ ಹಿಡಿಬೇಕಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ದೊಡ್ಡವ್ರು ಹೇಳ್ಬಿಟ್ಟಾರಲ್ಲ. ಮಾಡಿ ಏನಂದ್ರೆ ಇವತ್ತಿಗೆ ಆ ಬೆಂಗಳೂರಲ್ಲಿ ಅವ್ನು ತಿರ್ಪೆ ಹತ್ತುತ್ತಾ ಇರಲಿ, ಬಟ್ ನಾ ಬೆಂಗಳೂರಲ್ಲಿ ಇದ್ದಾನೆ ಅನ್ನೋದು ಒಂದು ಘನತೆ. ಪಾಪ ನಾವು ನೋಡಿ ನಮ್ಮಲ್ಲಿ ಬೇರೆ ದೇಶದಲ್ಲಿ ಹೊರದೆ ಫಾರಿನ್ ಪಾಪ ಅವರು ಅಲ್ಲಿ ಕೆಲ್ಸಕ್ಕೆ ಹೋಗ್ಕೊಂಡು ದಿವಸಕ್ಕೆ 12 ಗಂಟೆ ದುಡ್ಕೊಂಡು ಒದ್ದಾಡ್ತಿರ್ತಾರೆ. ಬಟ್ ಅವ್ರನ್ನ ಫಾರಿನಲ್ಲಿರೋದು ಅಂತ ಕರೀತಾರೆ. ಹಳ್ಳಿಲಿ ಇರೋನ್ಗೆ ಬೆಂಗಳೂರಲ್ಲಿ ಇರೋರು ಮಜವಾಗ ಅವ್ರು ಬಿಡು ಅಂತ ಯೋಚನೆ, ಬೆಂಗಳೂರಲ್ಲಿ ಇರೋನ್ಗೆ ಹಳ್ಳಿಲಿ ಇರೋರು ಮಜವಾಗ ಅವ್ರು ಬಿಡು ಅಂತ ಯೋಚನೆ. ಒಟ್ಟಾಗಿ ಯಾರೂ ಮಜವಾಗಿಲ್ಲ. ಅವ್ರನ್ನ ನೋಡ್ಕೊಂಡು ಇವ್ರು ಅಂದ್ಕೊಳ್ಳೋದು, ಇವ್ರನ್ನ ನೋಡ್ಕೊಂಡು ಅವ್ರು ಅಂದ್ಕೊಳ್ಳೋದು. ಇದ್ದಿದ್ದೆ ಆಗಲಿ ಹೋಗಿ. ಈ ಪಾಂಡವರು ವನವಾಸಕ್ಕೆ ಹೋದಂಗೆ ಅಜ್ಞಾತವಾಸ ವೇಷ ಹಾಕೊಂಡು ಹೋಗಿದ್ರಲ್ಲ, ಈಗ ನೀವು ರೈತರ ವೇಷ ಬಿಚ್ಚಿಟ್ಬಿಟ್ಟು ಬನಾಸಿ ಹಿಡ್ಕೊಂಡು ಹೊಂಡ್ರಿ ಆತಗೆ. ಎಲ್ಲ ಹುಡುಗ ಬೆಂಗಳೂರು ಸಿಟಿಲಿ ಅವನು ಸಿಟಿಲಿ ಏನು ಮಾಡ್ತಾನೆ, ಅಯ್ಯೋ ಉಪ್ಪು ಹಾಕಕ್ಕೆ ಬರದೆ ಶಾಪೆ ಆಗಿ ಸಾರಲ್ಲಿ ಉಣ್ಕೊಂಡಲ್ಲೆಲ್ಲೋ ರೂಮಲ್ಲ ಅವನೇ ಅಡುಗೆ ಮಾಡಕ್ಕೆ. ನಮ್ಮವ್ವ ಅಡುಗೆ ಮಾಡಿ ಇಡ್ತಿದ್ಲು, ಎಣ್ಣೆ ಸಿಗ್ಲಿ ಅಂತ ಬಂದ್ಬಿಟ್ಟು ಟೀ ಮಾಡೋಕ್ಕೂ ಬರಲ್ಲ, ಟೀಗೆ ಸಕ್ಕರೆ ಹಾಕಿರ್ಬಲ್ಲ, ಉಪ್ಪು ಹಾಕ್ತಿದ್ಯಾ, ಅಯ್ಯೋ ದೇವ್ರೆ. ಹೆಣ್ಣು ಮದುವೆ ಆಗ್ತಿದ್ರು ಬೇಡ, ಈ ಪಾಡು ಅನ್ಸ್ಬಿಡುತ್ತೆ. ಯಾವ ಬೇಕು ಮದುವೆ, ಅಯ್ಯೋ ಹೋಗಿ ಅಲ್ಲ ಅಡುಗೆ ಮಾಡ್ಕೊಂಬೇಕಾದ್ರೆ ಗೊತ್ತಾಯ್ತದೆ.
ದೇವ್ರೆ. ಓಕೆ. ಈಗ ಅವರು ಬ್ರೋಕರ್ಗಳು ಹೆಣ್ಣು ತೋರಿಸ್ಬೇಕಾದ್ರೆ ಹುಡುಗನ ಕ್ವಾಲಿಟಿ ಏನೇನು ಇರಬೇಕು ಅಂದರೆ, ಹುಡುಗನಿಗೆ ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರಬೇಕು. ಯಾಕೆ ಹುಡುಗಿಗೆ ಬರಲ್ಲ? ಅಯ್ಯೋ ದೇವ್ರೆ, ಹೆಣ್ಣು ಸಿಗ್ತಿಲ್ಲ ಅಂತ ಏನೇನು ಒಪ್ಕೊಳ್ಬೇಕಾಗಿದೆ. ಅದು ಅಡುಗೆ ಮಾಡೋಕ್ಕೆ ಬರಲ್ಲ, ನೆಲ ಒರ್ಸೋಕ್ಕೆ ಬರಲ್ಲ, ಪಾತ್ರೆ ತೊಳೆಯೋಕ್ಕೆ ಬರಲ್ಲ, ಬಟ್ಟೆ ಒಯ್ಯೋಕ್ಕೆ ಬರಲ್ಲ, ಅಷ್ಟು ಮಾತ್ರ ಬರಲ್ಲ. ಇನ್ನು ಮಿಕ್ಕಿದ್ರಲ್ಲೆಲ್ಲ ಈ ಹುಡುಗಿ ಫೈನ್. ಇನ್ನು ಮಿಕ್ಕಿದ ಕಟ್ಕೊಂಡು ಏನು ಮಾಡಲಿ? ಅಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ಪಾತ್ರೆ ಒಳಗಕ್ಕೆ ಬರಲ್ಲ, ಬಟ್ಟೆ ಒಯ್ಯೋಕ್ಕೆ ಬರಲ್ಲ, ನೆಲ ಒರ್ಸೋಕ್ಕೆ ಬರಲ್ಲ, ಇನ್ನು ಮಿಕ್ಕಿದ್ರಲ್ಲಿ ಅದ್ಭುತ. ಅದು ಅವಿಷ್ಟು ಬರಲ್ಲ ಅಷ್ಟೇ ಅಂತ. ಇನ್ನು ಅವಿಷ್ಟು ಬರ್ದಿದ್ರೆ ಇನ್ನೇನು ಕಟ್ಕೊಂಡು ಇನ್ನೇನು ಮಾಡೋಕೆ ಮತ್ತೆ? ಹಂಗೆ ಅದಕ್ಕೆ ಕಲ್ತೀರಿ ಮೊದಲೇ, ನೆಲ ಒರೆಸೋದು, ಅಡುಗೆ ಮಾಡೋದು ಎಲ್ಲ ಕಲ್ತೀರಿ. ಹಾಗಾಗಿ ಟೀ ಕಾಫಿ ಮಾಡೋದು ಕಲ್ತೀರಿ. ಎಂಡ್ರು ಬೇಸಾಕದೆ ಇದ್ರೆ ಟೀ ಕಾಫಿ ಕುಡ್ಕೊಂಡು ಬಿಸಿನೀರು ಕಾಸೋದು ಕಲ್ತ್ಕೊಳ್ಳಿ. ಸರ್ ಅಂದ್ರೆ ಲಾಸ್ಟಿಗೆ ಮದುವೆ ಆಯ್ತು, ಈ ಹುಡುಗನ್ ಮದುವೆ ಆಯ್ತು, ನಮ್ ರಿಲೇಷನ್ ಒಳಗ ಅಂತೂ ಮದುವೆ ಆಯ್ತು. ಅದೊಂದು ಇದು ಮಾಡಕ್ಕೋಸ್ಕರ ಬ್ಯಾನರ್ ಹಾಕ್ಸ್ಬಿಡಿ ಹೇಳ್ತೀನಿ. ಮದುವೆ ಆಯ್ತು, ಆಮೇಲೆ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ನಾವೇ ಮಾಡಿದ್ರು ಚಿಂತಿಲ್ಲ ಸರ್. ಲಾಸ್ಟಿಗೆ ಮದುವೆ ಹತ್ರ ದೊಡ್ಡ ಸಮಸ್ಯೆ ಆಗಿದೆ ಸರ್ ಇವಾಗ. ಎಲ್ಲ ಮಂದಿ ಯಜಮಾನ ಹೊರಗಡೆ ಎಲ್ಲ ಬರ್ತ ಈ ಕಡೆಯಿಂದ ತಾಡ್ ತಗೋಬೇಕಾರೆ ಯಾರ ನಿಮ್ಮೂರದ ಬಯ್ಯ ಯಾರೋ ಒಬ್ಬ ಹಿರಿಯ ನಿಮ್ಮ ಹೆಂಡ್ರ ಮನೆ ಮುಂದೆ ಕೂತಾಳೆ ಕಡೆ. ಅಯ್ಯ ತಾಡ್ ತಗೋಯ್ತಿರೋ ಬ್ಯಾರೋ ಹಿರಿ ಮನುಷ್ಯ, ಏನಮ್ಮ ಮದುವೆ ಆಯ್ತು, ಎಲ್ಲಿ ನಿಮ್ಮ ಯಜಮಾನ್ರು? ಒಳಗಡೆ ನೆಲ ಒರೆಸ್ತಾರೆ. ಆ ಕಡೆಯಿಂದ ಬರ್ಬೇಕಾರೆ ಇದೇನಮ್ಮ ಇಲ್ಲೇ ಕೂತಿದ್ದಿ, ಎಲ್ಲಿ ಯಜಮಾನ್ರು? ನೆಲ ಒರೆಸಾದ್ಮೇಲೆ ಅಡುಗೆ ಮಾಡೋದು ಬೇಡ, ಅಡುಗೆ ಮಾಡ್ದ. ಇವ್ ನೋಡಿದ್ರೆ ಸ್ಟೇಟಸಲ್ಲಿ ನನ್ನ ಮದುವೆ ಆಯ್ತು, ಜನ್ಮದ ಅನುಬಂಧ. ಇಲ್ಲ ಸರ್, ಇವಾಗ ಇದೇ ತರ ಉದಾಹರಣೆ ಆದ್ರೂ ನಮ್ದು ಈ ತರ ಉದಾಹರಣೆ ಆದ್ರೂ ಸರ್, ಈ ತರ ನಿಜ ಜೀವನದ ಘಟನೆಗಳು ತುಂಬಾ ನಡೀತಾ ಇದಾವೆ ಸರ್. ಇಲ್ಲೆಲ್ಲ ಇದೇ ರಿಯಾಲಿಟಿ ಸರ್. ಇವಾಗ ಇದು ಹಿಂಗೆ ನಡೀತಾ ಇದೆ. ಯಾರೊಬ್ಬ ನಂಗೆ ಡೈವರ್ಸ್ ಬೇಕು ಅಂತ ಕೋರ್ಟಿಗೆ ಕೇಸ್ ಹಾಕೊಂಡಿದ್ನಂತೆ. ಹಾ ಸರ್. ಜಡ್ಜ್ ಕೇಳಿದ್ರಂತೆ, ಯಾಕಪ್ಪ ಕೇಸ್ ಹಾಕಿದ್ಯಾ, ಯಾಕೆ ಡೈವರ್ಸ್ ಬೇಕು ಅಂತ. ಅವನು ಹೇಳಿದ್ನಂತೆ, ಏನು ಅಂದರೆ ಜಡ್ಜು ಇವನಿಗೆ ಕೇಳಿದ್ದು ಡೈವರ್ಸ್ ಬೇಕು ಅಂತ ಬಂದಿದ್ನಲ್ಲ, ಅವನಿಗೆ ಯಾಕಪ್ಪ ಡೈವರ್ಸ್ ಬೇಕು ನಿನಗೆ ಅಂದಾಗ ಇವನು, ಏನು ಸ್ವಾಮಿ, ನನ್ನ ಹೆಂಡ್ತಿ ಬಟ್ಟೆ ಒಗಿ, ನೆಲ ಒರೆಸು, ಅಡುಗೆ ಮಾಡು, ಮಕ್ಳದ್ದು ತೊಳಿ ಅಂತ ಎಲ್ಲ ನನಗೆ ಹೇಳ್ತಾಳೆ, ನಾನು ಹಿಂಗಾದ್ರೆ ಬದುಕೋಕ್ಕಲ್ಲ, ನಂಗೆ ಡೈವರ್ಸ್ ಬೇಕು ಅಂತಾನೆ. ಅದಕ್ಕೆ ಜಡ್ಜ್ ಏನು ಅನ್ಬೇಕು, ಏನಪ್ಪ 3 ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು, ಒಗೆಯೋದು, ಹೆಂಡ್ತಿ ಒಂಚೂರು ಅಡುಗೆ ಮಾಡ್ಕೊಳ್ಳೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ನಾನು ದಿವಸ ಮಾಡಿ ಬರಲ್ವಾ ಅಂತ ಜಡ್ಜು. ಇವ್ರಿಗೆ ಸಮಾಧಾನ ಆಗೋ, ಜಡ್ಜೇ ಮಾಡಿ ಬರ್ತಾರೆ ಅಂದ್ರೆ ಇದು ಅಂದಿದ್ಯಾವುದು, ಬಿಡಿ ಸ್ವಾಮಿ ಡೈವರ್ಸ್ ಬೇಡ ಅನ್ನಂತೆ. ನಂದೇ ಪರವಾಗಿಲ್ಲ. ಜಡ್ಜು ಸೈಡಿಗೆ ಕರ್ದು ಹೇಳದತ್ತಿ, ಯಪ್ಪ ಲಾಲಿಲಿ ಬರೋಕ್ಕಿಂತ ಮುಂಚೆ ನಾವೆಲ್ಲ ಮಾಡೇ ಕೊಡೋ ಬರೋದು, ಬಿಡಿ ಸ್ವಾಮಿ ಆಯ್ತು ಡೈವರ್ಸ್ ಬೇಡ, ಹೆಂಗೋ ಬದುಕತ್ತೀನಿ. ಇರಲಿ, ಹಿಂಗಾಗಿದೆ ಪರಿಸ್ಥಿತಿ ಪಾಪ. ಎಷ್ಟು ತಂದೆ ತಾಯಿಗಳು, ಅಯ್ಯೋ ನಮ್ಮ ಮಗನಿಗೊಂದು ಹೆಣ್ಣು ಹುಡುಕಿ ಹಂಗೆ ಹಿಂಗೆ ಅಂತ ಸಿಕ್ತವ್ರನ್ನೆಲ್ಲ ಕೇಳ್ಬಿಡ್ತಾರೆ ಮೋಸ್ಟ್ಲಿ ತಾಯಂದಿರು. ನೋಡಿ, ಇಷ್ಟೆಲ್ಲ ಆದಾಯ ಇರೋ ನಿಮ್ಮ ಕತೆನೇ ಹಿಂಗೆ ಅಂದರೆ, ಒಂದೊಂದು ಚೂರು ಉಳೋ ಭೂಮಿ ಇಲ್ಲ ಅಥವಾ ಏನು ಆದಾಯ ಇಲ್ಲ ಹಳ್ಳಿ ಕಡೆ ಅಂತಂದ ಆ ಮಕ್ಳ ಕತೆ ಏನಾಗಬೇಕು? ಹೌದು ಸರ್, ಕರೆಕ್ಟ್ ಸರ್. ಇಲ್ಲೇ ನಮ್ಮೂರಲ್ಲೇ ಮತ್ತೆ ಮಕ್ಳು ಇದಾರೆ ಸರ್. ಅಂದ್ರೆ ಅವರು ಸಣ್ಣರಿದ್ದಾಗೆ ಮೂಗಲ್ಲಿ ಸಿಂಬಳ ಸುರ್ಸ್ಕೊಂತ ಅಡ್ಡಾಡ್ತಿದ್ರು ಸರ್ ರೋಡಲ್ಲಿ. ನಾವೆಲ್ಲ ಅವ್ರಿಗೆ ಬೈತಿದ್ವಿ, ಹಂಗೆ ಹಿಂಗೆ ಸಿಂಬಳಗೊಂಡು ಹಂಗೆ ಅಂತ ಹೇಳಿ. ಇವಾಗೆಲ್ಲ ಬೆಳಗಿದ್ದೊಳ್ಳೆ ದೊಡ್ಡವರಾಗೆ ಚೆನ್ನಾಗಿದ್ದಾರೆ ಸರ್. ಅವ್ರನ್ನ ಕೇಳಿದ್ರೆ ಈಗ ಡಿಮ್ಯಾಂಡ್ ಸರ್, ಹೋಗಿ ನಿಮ್ ಮಗಳು ನನ್ನ ಮಗನಿಗೆ ಕೊಟ್ರಿ ಅಂತಂದ್ರೆ ಕೈ ಮುಗಿತಾರೆ ಸರ್ ನಮಗೆಲ್ಲ ಅವರು, ನಮ್ಮ ಅಪ್ಪಾಜಿ ಅಮ್ಮಗೆ. ಏನ್ ಕೇಳ್ಬೇಡ,
ಹುಡುಗಿ ಮಾತ್ರ ಕೇಳ್ಬಿಡ ಅಂತ ಹೇಳ್ತಾರೆ, ಅಷ್ಟು ಡಿಮ್ಯಾಂಡ್ ಸರ್ ಈಗ ಅವ್ರಿಗೆ. ನಿಜ ನಿಜ. ನಿಮ್ಮ ಮುಂದೆ ಗೊಣ್ಣೆ ಸುರಿಸ್ಕೊಂಡು ಓಡಾಡ್ತಿದ್ದವರು ಅಂತ. ಹಾ ಸರ್. ಆ ಹುಡುಗಿದಿರಲ್ಲ ಈಗ ಫುಲ್ ಡಿಮ್ಯಾಂಡ್. ಹಾ ಸರ್, ಡಿಮ್ಯಾಂಡ್ ಸರ್ ಇವಾಗ. ಅಯ್ಯೋ ಯಪ್ಪ, ಪರಿಸ್ಥಿತಿ ಎಲ್ಲಿ ಬಂದಿದೆ ಸರ್ ಒಂದು ಅಂತ. ಏನಿಲ್ಲ, ಗಂಡಸರಿಗೂ ಒಂಚೂರು ಬಸ್ ಫ್ರೀ ಮಾಡಿರೆ ಆಧಾರ್ ಕಾರ್ಡ್ ತಗೊಂಬಿಟ್ಟು ಅಲ್ಲಿ ಹೆಣ್ಣು ಹುಡುಕೊಂಡು ಓಡಾಡ್ಬೇಕಷ್ಟೆ. ಮಜಾ ಇದೆ ಪಾಪ. ಆಗ್ಲಿ ಒಳ್ಳೇದಾಗ್ಲಿ. ಹೋಗಿ ಸಿಟಿಗೆ ಹೋಗಿ 4 ದಿನ ಬದುಕಿ, ಅವರು ಹೇಳ್ದಂಗೆ ಒಳ್ಳೇದಾಗ್ಲಿ. ಜೊತೆಗೆ ನಾನು ಹೇಳ್ದಂಗೆ ಏನು ಸ್ವಲ್ಪ ಆ ಹೆಣ್ಮಗಳಿಗೆ ರಿಯಾಲಿಟಿಯನ್ನು ನೀವು ಪರ್ಸ್ನಲಿ ಹೇಳಬೇಕು. ಅಷ್ಟು ಮಾಡಿ ಮದುವೆ ಆದ್ಮೇಲೂ ಫೋನ್ ಮಾಡಿ ಮಾತಾಡಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಪಾಪ ಹುಡುಗನ್ ಸ್ವಲ್ಪ ಜಾಸ್ತಿ ತರಲೆ ಮಾಡಿದೆ. ಒಳ್ಳೇದಾಗಲಿ. ಮದುವೆ ವಿಚಾರದಲ್ಲಿ ಜೋಕ್ ಮಾಡಬೇಕಷ್ಟೇ, ಇನ್ನು ಯಾವ ವಿಚಾರದಲ್ಲೂ ಮಾಡಲಿಕ್ಕಾಗಲ್ಲ. ನಿಜ ಅಲ್ಲ, ಎಷ್ಟು ಕಷ್ಟ ಹೆಣ್ಣು ಹುಡುಕೋದು. ಈಗ ಎಷ್ಟೋ ತಾಯಂದಿರು ತಂದೆಯಂದಿರು ಹೇಳ್ತಾರೆ, ಲವ್ ಮಗ ಯಾರನ್ನಾರು ಲವ್ ಮಾಡಿದ್ರಿ ಹೇಳ್ಬಿಡ್ಲ, ನಾವೇ ಹೋಗಿ ಕೇಳ್ಕೊಂಬತ್ತೀವಿ ಅಂತ. ಮೊದಲೊಂದು ಕಾಲ ಇತ್ತು, ಮಗನೇ ಲವ್ ಗಿವು ಅಂತ ಹೋದ್ರೆ ತೊಳೆದಾಕ್ಬಿಡ್ತೀನಿ ನಿನ್ನ ಅಂತ. ಹಿಂಗಾಗಿದೆ ಕಾಲ. ಇರಲಿ, ಏನೇ ಆಗಲಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡದೇ ಇರೋದಕ್ಕೆ, ರೈತರ ಮಕ್ಕಳಿಗೆ ಅಂತ ಮಾತ್ರವಲ್ಲ ಪಾಪ ಎಲ್ಲ ಹುಡುಗರಿಗೂ, ಅಂದರೆ ಈ ಕಾಲೇಜ್ ಮಟ್ಟದಲ್ಲೇ ಲವ್ವು ಎಂಗೇಜು ಅವರವರೇ ಹುಡುಕೊಳ್ಳೋ ಸ್ಥಿತಿಗೆ ಬಂದಾಗ, ಈ 26, 27, 28ಕ್ಕೆ ಬಂದಿರೋ ಹುಡುಗರುಗಳು ಒಂಟಿ ಉಳಿಬೇಕಾಗಿರ್ಬೋದು, ಗೊತ್ತಿಲ್ಲ. ಬಟ್ ಎನಿವೆ, ಎಲ್ಲರಿಗೂ ದೇವರು ಈಡು ಜೋಡು ಅಂತ ಮಾಡಿರ್ತಾನೆ. ಒಳ್ಳೆಯದಾಗುತ್ತೆ. ಶುಭವಾಗಲಿ.